शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ 2ನೇ ಅಧಿಕರಣದೊಳಗ ತತ್ಪೂರ್ವಕತ್ವಾದ್ವಾಚಃ ಇಲ್ಲಿ 4ನೇ ಸೂತ್ರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವಾಕ್ ಅನ್ನುವಂತಹದ್ದು ತತ್ಪೂರ್ವಕತ್ವಾತ್, ಅದು ತತ್ಪೂರ್ವಕವಾಗಿರುವುದರಿಂದಲೂ ಕೂಡ, ಅಂದ್ರೆ ವಾಕ್ ಮೊದಲಾದವುಗಳಿಗೆ ಇಲ್ಲಿ ತೇಜಸ್ಸು ಮೊದಲಾದವುಗಳಿಂದ ಉತ್ಪತ್ತಿ ಅನ್ನುವಂತಹದ್ದನ್ನ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತೇಳಿ ಚಾಂದೋಗ್ಯೋಪನಿಷತ್ತಿನ ಒಂದು ಪ್ರಮಾಣವನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯದ್ಯಪಿ ತತ್ತೇಜಃ ಅಸೃಜತ ಇತ್ಯೇತಸ್ಮಿನ್ ಪ್ರಕರಣೆ ಪ್ರಾಣಾದೀನಾಂ ಉತ್ಪತ್ತಿಃ ನ ಪಠ್ಯತೆ ತೇಜೋಬನ್ನಾನಾಮೇವ ಚ ತ್ರಯಾಣಾಂ ಭೂತಾನಾಂ ಉತ್ಪತ್ತಿಶ್ರವಣಾತ್ ತಥಾಪಿ ಬ್ರಹ್ಮ ಪ್ರಕೃತಿಕ ತೇಜೋಬನ್ನ ಪೂರ್ವಕತ್ವ ಅಭಿಧಾನಾತ್ ವಾಕ್ ಪ್ರಾಣ ಮನಸಾಂ ತತ್ ಸಾಮಾನ್ಯಾಚ್ಚ ಸರ್ವೇಷಾಂ ಪ್ರಾಣಾನಾಂ ಬ್ರಹ್ಮ ಪ್ರಭುತ್ವಂ ಸಿದ್ಧಂ ಭವತಿ. ಇಲ್ಲಿ ಛಾಂದೋಗ್ಯೋಪನಿಷತ್ನಲ್ಲಿ ತತ್ ತೇಜೋ ಅಸೃಜತ, ಅದು ತೇಜಸ್ಸನ್ನ ಸೃಜಿಸಿತು. ಅಲ್ಲಿ 3 ಭೂತಗಳ ಉತ್ಪತ್ತಿಯನ್ನ ಹೇಳಿದ್ದಾರೆ ಛಾಂದೋಗ್ಯೋಪನಿಷತ್ತಿನಲ್ಲಿ. ಅದು ಅಂತಂದ್ರೆ ಇಲ್ಲಿ ಬ್ರಹ್ಮ ಅಂತ, ಬ್ರಹ್ಮ ಅನ್ನುವಂತಹದ್ದು ಮೊದಲು ತೇಜಸ್ಸನ್ನ, ಅಗ್ನಿ ತತ್ವ ಅಂತ, ಅದನ್ನ ಸೃಜಿಸಿತು ಅಂತ, ಸೃಷ್ಟಿ ಮಾಡಿತು ಅಂತ. ಇತ್ತೇತಸ್ಮಿನ್ ಪ್ರಕರಣೆ ಅಂದ್ರೆ ಈ ಪ್ರಕರಣದಲ್ಲಿ ಅಂತ. ಪ್ರಾಣಾದೀನಾಂ ಉತ್ಪತ್ತಿ ನ ಪಠ್ಯತೆ, ಆ ಪ್ರಾಣಾದಿಗಳ ಉತ್ಪತ್ತಿಯನ್ನ ಅಲ್ಲಿ ಹೇಳಿದಾರೇನು ಅಂತಂದ್ರೆ ಇಲ್ಲ, ಪ್ರಾಣಗಳ ಉತ್ಪತ್ತಿಯನ್ನ ಆ ಪ್ರಕರಣದಲ್ಲಿ ಹೇಳ್ಕೊಂಡು ಬಂದಿಲ್ಲ. ತೇಜೋಬನ್ನಾನಾಮೇವ ಚ ತ್ರಯಾಣಾಂ ಭೂತಾನಾಂ ಉತ್ಪತ್ತಿ ಶ್ರವಣಾತ್, ಅಲ್ಲಿ ತೇಜಸ್ಸು ಅಪ ಅಂದ್ರ ಜಲ, ಅನ್ನ ಅಂದ್ರ ಪೃಥ್ವಿ, ಅಗ್ನಿ ಜಲ ಪೃಥ್ವಿ, ಅವು 3ರ ಒಂದು ಭೂತಗಳ ಉತ್ಪತ್ತಿ ಎನ್ನುವಂತಹದ್ದು ನಮಗ ಶ್ರುತಿಯಲ್ಲಿ ನಮಗ ಅಲ್ಲಿ ಕಂಡು ಬರ್ತಾ ಇದೆ ಅಂತ. ಅಷ್ಟು ಮಾತ್ರ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಆ ಪ್ರಕರಣದೊಳಗ ಒಂದು ತೇಜಸ್ಸು, ಒಂದು ಜಲ, ಇನ್ನೊಂದು ಪೃಥ್ವಿ, ಅನ್ನ ಅಂತಂದ್ರೆ ಪೃಥ್ವಿ ಅಂತ, ತೇಜೋಬನ್ನಾನಾಂ ಅಂತ ಕರೀತಾರೆ ಅದಕ್ಕೆ. ತ್ರಯಾಣಾಂ ಭೂತಾನಾಂ ಅಂದ್ರೆ 3 ಭೂತಗಳ ಉತ್ಪತ್ತಿ ಎನ್ನುವಂತಹದ್ದು ಕೇಳಿ ಬರ್ತಾ ಇದೆ. ತಥಾಪಿ ಬ್ರಹ್ಮ ಪ್ರಕೃತಿಕ ತೇಜೋಬನ್ನ ಪೂರ್ವಕತ್ವ ಅಭಿಧಾನಾತ್, ತಥಾಪಿ ಅಂದ್ರೆ ಆದಾಗ್ಯೂ ಅಂತ, ಬ್ರಹ್ಮ ಪ್ರಕೃತಿಕ ತೇಜೋಬನ್ನ ಪೂರ್ವಕತ್ವ ಅಭಿಧಾನಾತ್, ಇಲ್ಲಿ ತೇಜಸ್ಸಾಗಲಿ, ಜಲ ಆಗಲಿ, ಪೃಥ್ವಿ ಆಗಲಿ, ಇವು ಬ್ರಹ್ಮ ಪ್ರಕೃತಿಕವಾಗಿದ್ದಾವೆ ಅಂತ. ಬ್ರಹ್ಮ ಪ್ರಕೃತಿಕ ಅಂತಂದ್ರೆ ಬ್ರಹ್ಮವೇ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ. ಬ್ರಹ್ಮದಿಂದಲೇ ಇವುಗಳ ಉತ್ಪತ್ತಿ ಎನ್ನುವಂತಹದ್ದು. ಪ್ರಕೃತಿ ಅಂದ್ರೆ ಕಾರಣ ಅಂತ, ಬ್ರಹ್ಮವೇ ಕಾರಣವಾಗಿ ಉಳ್ಳಂತವುಗಳು ಅಂತ. ಯಾವುದು ತೇಜೋಬನ್ನ, ಇವೇನದಾವ ತೇಜಸ್ಸು, ಜಲ ಮತ್ತು ಪೃಥ್ವಿ ಎನ್ನುವಂತಹದ್ದು ಏನದಾವು, ಅವು ತೇಜೋಬನ್ನ ಪೂರ್ವಕವಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಅದನ್ನು ಹೇಳಿದ್ದರಿಂದ ಅಲ್ಲಿ ವಾಕ್ ಪ್ರಾಣ ಮನಸ್ಸುಗಳನ್ನು ಕೂಡ ಹೇಳಿದ್ದಾರೆ ಅಂತ ಅರ್ಥ ಇಲ್ಲಿ ನಮಗ. ಅದಕ್ಕಂದ್ರೆ ಅವರು ತಥಾಪಿ ಬ್ರಹ್ಮ ಪ್ರಕೃತಿಕ ತೇಜೋಬನ್ನ ಪೂರ್ವಕತ್ವ ವಿಧಾನಾತ್ ವಾಕ್ ಪ್ರಾಣ ಮನಸಾಂ
ಅಲ್ಲಿ ವಾಕ್ ಪ್ರಾಣ ಮನಸ್ಸು ಇವುಗಳನ್ನು ಕೂಡ ಅಲ್ಲಿ ತತ್ ಸಾಮಾನ್ಯಚ ಸರ್ವೇಷಾಂ ಪ್ರಾಣಾನಾಂ ಬ್ರಹ್ಮಪ್ರೋತೋ ಸಿದ್ಧಂ ಭವತಿ. ಅಂದ್ರೆ ಇಲ್ಲಿ ಸಮಾನವಾಗಿರುವುದರಿಂದ ವಾಕ್ ಪ್ರಾಣ ಮನಸ್ಸುಗಳಿಗೆ ಅವು ತೇಜೋಬನ್ನಗಳ ಪೂರ್ವಕವಾಗಿಯೇ ಅಲ್ಲಿ ಹೇಳ್ಕೊಂಡು ಬಂದಿದ್ದರಿಂದ ಈ ವಾಕ್ ಪ್ರಾಣ ಮನಸ್ಸುಗಳು ಕೂಡ ಅಲ್ಲಿ ಏನಾಗಿದ್ದಾವೆ ಅಂತಂದ್ರೆ ಅವುಗಳನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ತೇಜೋಬನ್ನ ಪೂರ್ವಕವಾಗಿಯೇ ವಾಕ್ ಪ್ರಾಣ ಮನಸ್ಸುಗಳನ್ನು ಹೇಳಿದ್ದರಿಂದ ಅಲ್ಲಿ ಎಲ್ಲಾ ಪ್ರಾಣಗಳು ಅವುಗಳಿಗೆ ಸಮಾನವಾಗಿದ್ದಾವೆ ಅಂತ. ಆದ್ರಿಂದ ಇಲ್ಲಿ ಪ್ರಾಣಾದಿಗಳು ಕೂಡ ಬ್ರಹ್ಮದಿಂದಲೇ ಹುಟ್ಟುತ್ತವೆ ಅಂತ ಹೇಳಿ ನಮಗಿದು ಸಿದ್ಧ ಆಗ್ತದ ಅಂತೇಳಿ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಪ್ರಾಣಾನಾಂ ಬ್ರಹ್ಮಪ್ರಭುತ್ವಂ ಸಿದ್ಧಂ ಭವತಿ. ಪ್ರಾಣಗಳೂ ಕೂಡ ಬ್ರಹ್ಮಪ್ರಭುತ್ವಂ ಬ್ರಹ್ಮದಿಂದಲೇ ಉತ್ಪತ್ತಿಯಾಗಿದ್ದಾವೆ ಅನ್ನುವಂಥದ್ದು ಇದು ಸಿದ್ಧ ಆದಂಗಾಯ್ತು. ತಥಾಹಿ ಅಸ್ಮಿನ್ನೇವ ಪ್ರಕರಣೆ ತೇಜೋಬನ್ನ ಪೂರ್ವಕತ್ವಂ ವಾಕ್ ಪ್ರಾಣ ಮನಸಾಂ ಆಮ್ನಾಯತೆ. ಈಗ ಅದೇ ಪ್ರಕರಣದೊಳಗ ಅಸ್ಮಿನ್ನೇವ ಅಂತಂದ್ರೆ ಏನು, ಅದೇ ಒಂದು ಪ್ರಕರಣದೊಳಗ ಇದೇ ಪ್ರಕರಣದೊಳಗೆ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಮನಸ್ಸು ಪ್ರಾಣ ಮತ್ತು ವಾಕು ಇವು ಏನದಾವು ಅಂತಂದ್ರೆ ತೇಜೋಬನ್ನ ಪೂರ್ವಕವಾಗಿ ಅದಾವು ಅಂತ. ಇಲ್ಲಿ ತೇಜ, ಜಲ ಮತ್ತು ಅನ್ನ ಅಂದ್ರೆ ಪೃಥ್ವಿ ಇವುಗಳ ಪೂರ್ವಕವಾಗಿ ಇಲ್ಲಿ ಈ ಮನಸ್ಸಾಗಲಿ ಪ್ರಾಣ ಆಗಲಿ ಮತ್ತು ವಾಕ್ ಆಗಲಿ ಅವುಗಳಿಂದ ಉತ್ಪತ್ತಿ ಆಗ್ತವೆ ಅಂತ ಅರ್ಥ ಇಲ್ರಿ. ಅವುಗಳಿಂದ ಉತ್ಪತ್ತಿ ಆಗ್ತವೆ ಅಂತೇಳಿ, ಯಾಕಂದ್ರೆ ಅಲ್ಲಿ ಶ್ರುತಿ ಅನ್ನುವಂತಹದ್ದಲ್ಲಿ ಹೇಳ್ಕೊಂಡು ಬರ್ತದೆ. ಶ್ರುತಿಯಲ್ಲಿ ಏನ್ ಹೇಳ್ತದ ಅಂತಂದ್ರೆ ಅನ್ನಮಯಂ ಹಿ ಸೌಮ್ಯ ಮನಃ, ಹೇ ಸೌಮ್ಯನೇ ಈ ಮನಸ್ಸು ಅನ್ನಮಯವಾಗಿದೆ ಅಂತ. ಆಪೋಮಯ ಪ್ರಾಣ, ಇಲ್ಲಿ ಪ್ರಾಣ ಅನ್ನುವಂತಹದ್ದು ಇದು ಆಪ ಅಂದ್ರೆ ಜಲಮಯವಾಗಿರ್ತಕ್ಕಂಥದ್ದು. ಈಗ ನೋಡ್ರಿ, ನಾವು ಊಟ ಮಾಡೋದು ಬಿಟ್ಟೇವಿ ಅಂತಂದ್ರೆ ನಮ್ಮ ಮನಸ್ಸನ್ನುವಂತಹದ್ದು ಏನು ಕೆಲಸ ಮಾಡೋದಿಲ್ಲ. ನಮ್ಮ ಅನ್ನ ಊಟ ಮಾಡಿರ್ತಕ್ಕಂಥ ಅನ್ನ ಜೀರ್ಣ ಆಯ್ತು ಅಂತಂದ್ರೆ ಅದರಲ್ಲಿ 3 ಭಾಗ ಆಗ್ತೈತೆ. ಅದು ಜೀರ್ಣ ಆದ ಒಳಗೆ ಅನುಷ್ಟ, ಸ್ಥವಿಷ್ಟ, ಪುರಿಷ್ಟ ಅಂತ ಹೇಳಿ. ಅದರಲ್ಲಿ ಅನುಷ್ಟ ಅಂತಂದ್ರೆ ಏನು, ಅತಿ ಸೂಕ್ಷ್ಮ ಭಾಗ. ಅನ್ನದ ಸೂಕ್ಷ್ಮ ಭಾಗವೇ ಮನಸ್ಸಾಗ್ತೈತಂದ್ರೆ ಅದು ಮಧ್ಯಭಾಗ. ಸ್ಥವಿಷ್ಟ ಅಂತಂದ್ರೆ ಅಲ್ಲಿ ರಕ್ತ, ಮಾಂಸ, ಮಜ್ಜ ಇವೆಲ್ಲ ಅನ್ನದ ಮಧ್ಯಭಾಗ. ಇನ್ನ ಪುರಿಷ್ಟ ಅಂತಂದ್ರೆ ಕ್ಲಿಷ್ಟ ಭಾಗ, ಅಂದ್ರೆ ಅದು ಮಲವಾಗಿ ಹೋಗಿ ಬಿಡ್ತೈತಂತ. ನಾವು ಉಂಡಿರ್ತಕ್ಕಂಥ ಅನ್ನ 3 ಪ್ರಕಾರವಾಗಿ ತಯಾರಾಕೈತಂತ ಹೇಳಿ ಅಲ್ಲಿ ಛಾಂದೋಗ್ಯದಲ್ಲಿ ಹೇಳ್ಕೊಂಡು ಬಂದಾರ. ಮತ್ತೆ ಇಲ್ಲಿ ಅದಕ್ಕೆ ಅನ್ನಮಯಂ ಹಿ ಸೌಮ್ಯ ಮನಃ, ಈ ಮನಸ್ಸು ಅನ್ನಮಯವೇ ಅಂತ, ಅನ್ನದ ವಿಕಾರವೇ ಅಂತ. ಯಾಕೆ ಅನ್ನದಿಂದಲೇ ಇದು ಮನಸ್ಸು ಹುಟ್ಟೈತಿ ಅಂತ ಇದು. ಆ ಬಳಿಕ ಆಪೋಮಯ ಪ್ರಾಣ, ನೋಡ್ರಿ ನಾವು ನೀರು ಕುಡಿತೇವಲ್ರಿ, ಇದು ಅದರಿಂದಲೇ ಪ್ರಾಣ ಧಾರಣೆ ಆಗ್ತೈತಿ. ಇವಾಗ ನಮ್ಮ ಪ್ರಾಣ ಉಳಿಬೇಕಪ್ಪ ಅಂದ್ರೆ ನೀರು ಹಾಕ್ತಾರ ನೋಡ್ರಿ, ನೀರು. ಆದ್ರಿಂದ ಇದು ಆಪೋಮಯ ಪ್ರಾಣ. ತೇಜೋಮಯಿ ವಾಕ್, ನಮ್ಮ ವಾಕ್ ಮಾತಾಡ್ಬೇಕಂತಂದ್ರೆ ಅದು ಅಗ್ನಿ ತತ್ವ ಇರಬೇಕು ಅಂತ. ಅಗ್ನಿ ಪ್ರಬಲ ಆಗಿತ್ತಂದ್ರೆ ಮಾತುಗಳು ಸರಿಯಾಗಿ ಬರ್ತಾವ ಅಂತ ಇಲ್ಲಿ. ಅದಕ್ಕೆ ಈ ಶ್ರುತಿ ಅನ್ನುವಂತಹದ್ದು ಹಿಂಗೆ ಹೇಳ್ಕೊಂಬರ್ತದೆ. ತೇಜೋಮಯವಾಗಿರ್ತಕ್ಕಂಥದ್ದು ವಾಕ್, ಜಲಮಯವಾಗಿರ್ತಕ್ಕಂಥದ್ದು ಪ್ರಾಣ, ಅನ್ನಮಯವಾಗಿರ್ತಕ್ಕಂಥದ್ದು ಮನಸ್ಸು ಅಂತ ಹೇಳಿ. ತತ್ರ ಯದಿ ತಾವನ್ ಮುಖ್ಯಮೇವ ಏಷಾಂ ಅನ್ನಾದಿಮಯತ್ವಂ ತಥೋ ವರ್ತತ ಏವ ಬ್ರಹ್ಮ ಪ್ರಭವತ್ವಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳದಂಗಾಯ್ತು ಅಂತಂದ್ರೆ, ಈ ಸೌಮ್ಯ ಮನಸ್ಸನ್ನುವಂತಹದ್ದು ಅನ್ನಮಯ, ಪ್ರಾಣ ಅನ್ನುವಂತಹದ್ದು ಆಪೋಮಯ, ವಾಕ್ ಅನ್ನುವಂತಹದ್ದು ತೇಜೋಮಯ. ಅಂದ್ರೆ ಇಲ್ಲಿ ವಾಕ್ ಪ್ರಾಣ ಮನಸ್ಸುಗಳಿಗೆ ಇವು ತೇಜೋಬನ್ನ ಪೂರ್ವಕತ್ವವನ್ನ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಈ ವಾಗಾದಿಗಳು ಏನದಾವು ಅಂತಂದ್ರೆ ಇವು ಅನ್ನಾದಿಗಳಿಂದಲೇ ಆಗಿರುವಂತಹದ್ದು, ಇದು ಮುಖ್ಯವೇ ಆಗಿದ್ದರೆ ಅವಾಗ ಇವು ಬ್ರಹ್ಮದಿಂದ ಹುಟ್ಟುತ್ತಾವೆ ಅನ್ನುವಂತಹದ್ದು ಅದು ಸಿದ್ಧ ಆಗ್ತದ ಅಂತ.
ಅದನ್ನ ಅಂದ್ರ ಅವ್ರಿಲ್ಲಿ ತತ್ರ ಯದಿ ತಾವನ್ ಮುಖ್ಯಮೇವ ಏಷಾಂ ಅನ್ನಾದಿಮಯತ್ವಂ. ಮುಖ್ಯವಾಗಿ ಇವು ಅನ್ನಾದಿಮಯತ್ವವೇ ಅನ್ನುವಂತಹದ್ದು ಸಿದ್ಧವಾಗಿದ್ದರೆ ತಥೋ ವರ್ತತ ಏವ ಬ್ರಹ್ಮ ಪ್ರಭವತ್ವಂ. ಅವು ಬ್ರಹ್ಮ ಪ್ರಭವತ್ವ ಅಂದ್ರೆ ಏನು? ಅವು ಕಾರಣ ಅಂತ, ಬ್ರಹ್ಮದಿಂದಲೇ ಉತ್ಪತ್ತಿ ಆಗ್ತಾವನ್ನುವಂತಹದ್ದು ಅದು ನಮಗೆ ಸಿದ್ಧ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಇವಾಗಲೆಲ್ಲ ಅನ್ನಾದಿಗಳಿಂದಲೇ ಆಗಿದಾವು ಅಂತ. ನಮ್ಮ ವಾಕ್ಕಾಗ್ಲಿ, ಪ್ರಾಣ ಆಗ್ಲಿ, ಮನಸ್ಸಾಗ್ಲಿ, ಇವು ಮೂರು ಇಲ್ಲಿ ವಾಕ್ ಅನ್ನುವಂತಹದ್ದು ಯಾವುದು? ಅನ್ನದಿಂದ, ಅಂದ್ರೆ ಪೃಥ್ವಿಯಿಂದ. ಪ್ರಾಣ ಅನ್ನುವಂತಹದ್ದು ಜಲದಿಂದ. ಅಲ್ಲ, ವಾಕ್ ಅನ್ನುವಂತಹದ್ದು ಅಗ್ನಿಯಿಂದ. ಅದು ವಾಕ್ ಅನ್ನುವಂಥದ್ದು ಅಗ್ನಿಯಿಂದ. ಪ್ರಾಣ ಅನ್ನುವಂತಹದ್ದು ಜಲದಿಂದ. ಮತ್ತು ಮನಸ್ಸನ್ನುವಂತಹದ್ದು ಯಾವುದು? ಅನ್ನದಿಂದ ಅಂತ. ಅದ ವಾಕ್, ಪ್ರಾಣ, ಮನಸ್ಸುಗಳಿಗೆ ಇಲ್ಲಿ ತೇಜಸ್ಸು, ಜಲ ಮತ್ತು ಪೃಥ್ವಿ ಇವುಗಳ ಪೂರ್ವಕವಾಗಿ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ ಅಂತ. ತತ್ರ ಆಯ್ತು ಇದು. ಅಥ ಭಾಕ್ತಂ ತಥಾಪಿ ಬ್ರಹ್ಮಕರ್ತೃಕಾಯಾಂ ನಾಮರೂಪ ವ್ಯಾಕ್ರಿಯಾಯಾಂ ಶ್ರವಣಾತ್ ಏನಾ ಶ್ರುತಂ ಭವತಿ ಇತಿ ಚ ಉಪಕ್ರಮಾತ್ ಐತ್ಯದಾತ್ಮವಿದಂ ಸರ್ವಂ. ಇನ್ನೂ ಒಂದು ಮಾತು ಹೇಳಿದರು. ಅಥ ಭಾಕ್ತಂ ತಥಾಪಿ. ಒಂದು ವೇಳೆ ಹಾಗಿರದೇ ಇದ್ರೆ ಅದು ಭಾಕ್ತ ಅಂತಂದ್ರೆ ಗೌಣ ಅಂತ. ಒಂದು ವೇಳೆ ಗೌಣ ಆಗೈತಿ ಅಂತಂದ್ರೆ ಆಗಲೂ ಕೂಡ ಇಲ್ಲಿ ಬ್ರಹ್ಮಕರ್ತೃಕವಾಗಿರ್ತಕ್ಕಂಥ ಒಂದು ನಾಮರೂಪಗಳ ವ್ಯಾಕರಣ ಅಂತಂದ್ರೆ ಏನು? ಇಲ್ಲಿ ನಾಮರೂಪಗಳು ವಿಂಗಡಣವಾಗಿ ನಮಗೆ ತೋರ್ತಾ ಇದ್ದಾವಲ್ಲ. ಇಲ್ಲಿ ಪ್ರತಿಯೊಂದು ವಸ್ತುಗಳಲ್ಲಿ ಒಂದು ನಾಮ ಇದೆ, ಅದಕ್ಕೊಂದು ರೂಪ ಇದೆ. ಅವೆಲ್ಲವೂ ಬ್ರಹ್ಮಕರ್ತೃಕವೇ ಅಂತ. ಪರಮಾತ್ಮನೇ ಏನ್ ಮಾಡಿದಾನೆ? ಈ ನಾಮರುಗಳನ್ನ ಸೃಷ್ಟಿ ಮಾಡಿದಾನೆ ಅಂತೇಳಿ ಅಲ್ಲಿ ಪ್ರಕರಣದೊಳಗ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದಂತಂದ್ರೆ ಏನಾ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಅಂತ ಅಲ್ಲಿ ಛಾಂದೋಗ್ಯೋಪನಿಷತ್ನಲ್ಲಿ ಹೇಳಿದ್ದಾರೆ. ಯಾವುದನ್ನ ಕೇಳುವುದರಿಂದ ಎಲ್ಲವನ್ನ ಕೇಳಿದಂತಾಗುವುದು, ಯಾವುದನ್ನ ಮನನ ಮಾಡೋದ್ರಿಂದ ಎಲ್ಲವನ್ನ ಮನನ ಮಾಡಿದಂತಾಗುವುದು, ಯಾವುದನ್ನ ತಿಳಿಯುವುದರಿಂದ ಎಲ್ಲವನ್ನು ತಿಳಿದಂತೆ ಆಗುವುದು ಅಂತೇಳಿ ಅಲ್ಲಿ ಛಾಂದೋಗ್ಯೋಪನಿಷತ್ನಲ್ಲಿ ಉಪಕ್ರಮ ಮಾಡಿದಾರೆ. ಅಲ್ಲಿ ಮುಂದೆ ಉಪಸಂಹಾರವಾಗಿ ಏನ್ ಹೇಳಿದಾರ? ಐತ್ಯದಾತ್ಮ ವಿಧಂ ಸರ್ವಂ. ಅಂದ್ರೆ ಇದೆಲ್ಲವೂ ಕೂಡ ಅದು ಆತ್ಮ ಉಳ್ಳದ್ದು ಅಂತ. ಇದೆಲ್ಲವೂ ಕೂಡ ಇದನ್ನೇ ಆತ್ಮನನ್ನಾಗಿ ಉಳ್ಳದ್ದು. ಅಂದ್ರೆ ನಾವು ನೋಡುವಂತ ಸಮಸ್ತ ಪ್ರಪಂಚ ಎಲ್ಲವೂ ಕೂಡ ಇದು ಆತ್ಮವೇ. ಅಂದ್ರೆ ಆತ್ಮವೇದಂ ಸರ್ವಂ ಅಂತ ಶ್ರುತಿ ಹೇಳ್ತದೆ. ಎಲ್ಲವೂ ಆತ್ಮವೇ ಅಂತ ನಾವು ನೋಡ್ತಕ್ಕಂಥದ್ದು. ಆತ್ಮ ಭಿನ್ನವಾಗಿ ಮತ್ತೊಂದಿಲ್ಲ. ಯಾಕೆ ಅಲ್ಲಿ ನಾಮರೂಪಗಳನ್ನ ನಾವು ಬಾಧಿಸ್ಬೇಕಾಗ್ತದ್ರಿ. ನಾಮರೂಪಗಳು ಮಾಯಾ ಕಲ್ಪಿತದಾವು. ಅಲ್ಲಿ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಅಲ್ಲಿ ಸತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ನೋಡುವಂತ ನಾಮರೂಪ ಪ್ರಪಂಚ ಇದು ಆತ್ಮನನ್ನಾಗಿ ಉಳ್ಳದ್ದೇ ಅಂತ ಹೇಳಿ ಹಿಂಗ ಛಾಂದೋಗ್ಯೋಪನಿಷತ್ತಿನಲ್ಲಿ ಉಪಸಂಹಾರ ಮಾಡಿರುವುದರಿಂದಲೂ ಕೂಡ ಇಲ್ಲಿ ಇದೆಲ್ಲವೂ ಕೂಡ ಬ್ರಹ್ಮ ಕಾರ್ಯ ಅಂತೇಳಿ ಪ್ರಸಿದ್ಧವಾಗಿ ಹೇಳಿದ್ದಾರೆ ಅಂತ. ಇಲ್ಲಿ ಬೇರೆ ಶ್ರುತಿ ಅಂತಂದ್ರೆ ಏನು? ಛಾಂದೋಗ್ಯದಲ್ಲಿ ಅಂತ. ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ರೀತಿ ಉಪಸಂಹಾರವನ್ನ ಮಾಡಿದ್ದಾರೆ. ಶ್ರುತ್ಯಂತರ ಪ್ರಸಿದ್ಧೇಶ್ಚ. ಶ್ರುತ್ಯಂತರ ಅಂದ್ರೆ ಬೇರೆ ಒಂದು ಶ್ರುತಿಯಲ್ಲಿಯೂ ಕೂಡ ಪ್ರಸಿದ್ಧವಾಗಿರುವುದರಿಂದ ಬ್ರಹ್ಮ ಕಾರ್ಯತ್ವ ಪ್ರಪಂಚನಾರ್ಥಮೇವ ಮನ ಆದೀನಾಂ ಅನ್ನಮಯಾದಿತ್ವಚನಂ ಇತಿ ಗಮ್ಯತೆ. ನೋಡ್ರಿ, ಇಲ್ಲಿ ಬ್ರಹ್ಮ ಕಾರ್ಯತ್ವ ಪ್ರಪಂಚನಾರ್ಥಮೇವ, ಇದೆಲ್ಲವೂ ಬ್ರಹ್ಮದ ಕಾರ್ಯವೇ ಅಂತ. ಯಾವುದು? ಈ ಬ್ರಹ್ಮದ ಕಾರ್ಯ ಅನ್ನುವಂತಹದ್ದನ್ನ ಇಲ್ಲಿ ಪ್ರಪಂಚನ ಅಂತಂದ್ರೆ ಏನು ಅದನ್ನ ವಿವರವಾಗಿ ತಿಳಿಸುವುದಕ್ಕೋಸ್ಕರವಾಗಿಯೇ ಇಲ್ಲೆಲ್ಲವೂ ಬ್ರಹ್ಮದ ಕಾರ್ಯವಲ್ರಿ. ಜಗತ್ತು ನಾವು ನೋಡ್ತಕ್ಕಂಥ
ಇಡೀ ಪ್ರಪಂಚ ತೇಜಸ್ಸಾಗಲಿ ಅಥವಾ ಯಾವ ಜಲ ಆಗಲಿ ಪೃಥ್ವಿ ಆಗಲಿ ಇವೆಲ್ಲವೂ ಬ್ರಹ್ಮದ ಕಾರ್ಯಗಳೇ ಆಗಿದ್ದಾವೆ. ಮತ್ತು ಇಲ್ಲಿ ಮನಸ್ಸು ಆಮೇಲೆ ಯಾವುದು ಪ್ರಾಣ, ಮನಸ್ಸು ಪ್ರಾಣ ವಾಕು ಇವು ಕೂಡ ಅನ್ನಮಯಾದಿ ಅಂತ ಅಲ್ಲಿ ಹೇಳಿದ್ದಾರೆ. ಅನ್ನಮಯಾದಿ ಅಂತಂದ್ರೆ ಏನು? ಅನ್ನದಿಂದ ಮನಸ್ಸು, ಆಮೇಲೆ ಜಲದಿಂದ ಪ್ರಾಣ, ಇದರಿಂದ ಯಾವುದ್ರದು ತೇಜಸ್ಸಿನಿಂದ ವಾಕ್ ಅನ್ನುವಂತಹದ್ದು. ಈ ಪ್ರಕಾರವಾಗಿ ಅವು ಅನ್ನಾದಿಮಯ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇಷ್ಟು ನಿಶ್ಚಯ ಆಗ್ತದಂತ. ಆದ್ದರಿಂದ ಇಲ್ಲಿ ಪ್ರಾಣಗಳು ಬ್ರಹ್ಮ ಕಾರ್ಯವೇ ಅಂತ ಇಲ್ಲಿ ಸಿದ್ಧ ಆದಂಗಾಯ್ತು. ಇವಾಗ ತಸ್ಮಾದಪಿ ಪ್ರಾಣಾನಾಂ ಬ್ರಹ್ಮ ವಿಕಾರತ್ವ ಸಿದ್ಧಿ. ಆದ್ರೆ ಇಲ್ಲಿ ಪ್ರಾಣಾದಿಗಳು ಕೂಡ ಬ್ರಹ್ಮದ ಕಾರ್ಯವೇ ಅಂತ, ಬ್ರಹ್ಮದಿಂದಲೇ ಈ ಪ್ರಾಣಾದಿಗಳ ಉತ್ಪತ್ತಿ ಎನ್ನುವಂತಹದ್ದು ಆಗಿದೆ ಅಂತೇಳಿ ಇಷ್ಟು ನಮಗೆ ನಿಶ್ಚಯ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊಂಡು ಬಂದರು. ಅದನ್ನೇ ಮತ್ತ ಇಲ್ಲಿಗೆ ಇದು 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 ಮುಗಿದ್ರಿ. ಇನ್ನು ಎರಡನೇ ಅಧಿಕರಣವನ್ನ, ಮೊದಲನೇ ಅಧಿಕರಣ ಮುಗದಂಗಾಯ್ತು. ಇವಾಗ ಇನ್ನು ಎರಡನೇ ಅಧಿಕರಣ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಪ್ತಗತ್ಯಧಿಕರಣ ಅಂತ. ಈ ಅಧಿಕರಣದ ಹೆಸರು ಸಪ್ತಗತ್ಯಧಿಕರಣ ಅಂತ. ಸಪ್ತಗತೇ ವಿಶೇಷಿತತ್ವಾಚ್ಛ. ಈ ಪ್ರಾಣಗಳು ಇವು ಸಪ್ತ ಅಂದ್ರೆ 7 ಅಂತ. ಪ್ರಾಣಗಳು 7, ಗತೇಹೇ ಅಂತಂದ್ರೆ ಏನು? 7 ಗತಿಗಳು ಇರುವುದರಿಂದ ಅಂತ. ವಿಶೇಷಿತತ್ವಾಚ್ಛ, ಯಾಕಂದ್ರೆ ಹಂಗ ವಿಶೇಷಿತವಾಗಿ ಅವು ನಮ್ಗೆ ತಿಳಿದು ಬರ್ತಾ ಇದ್ದಾವೆ ಅಂತ. ಇಲ್ಲಿ ಪೂರ್ವ ಪಕ್ಷ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ಪ್ರಾಣಗಳು ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ ಮೊದಲು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾನ, ಸಿದ್ಧಾಂತ ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ಈ ಒಂದು ಅಧಿಕರಣದೊಳಗ ಚರ್ಚೆ ಮಾಡ್ತಾ ಇದ್ದಾರೆ. ಇವಾಗ ಆ ಪ್ರಾಣಗಳ ಸಂಖ್ಯೆಯ ಒಂದು ವಿಷಯಕವಾಗಿ ಇಲ್ಲಿ ನಮಗ ಸಂಶಯ ಅನ್ನುವಂತಹದ್ದು ಬರ್ತದೆ. ಯಾಕಂದ್ರೆ ಒಂದೊಂದು ಶ್ರುತಿಗಳಲ್ಲಿ ಒಂದೊಂದು ರೀತಿ ಹೇಳ್ಕೊಂಡು ಬಂದಿದ್ದಾರೆ. ಒಂದ್ ಶ್ರುತಿಯಲ್ಲಿ 7 ಅಂತ ಹೇಳ್ತಾರ, ಒಂದ್ ಶ್ರುತಿಯಲ್ಲಿ 8 ಅಂತ ಹೇಳ್ತಾರ, 9 ಅಂತ ಹೇಳ್ತಾರ, ಮತ್ತೊಂದು ಶ್ರುತಿಯಲ್ಲಿ 10 ಅಂತ ಹೇಳ್ತಾರ, 11, 12 ಹಿಂಗ ಒಂದೊಂದು ಶ್ರುತಿಯಲ್ಲಿ ಪ್ರಾಣಗಳ ಸಂಖ್ಯೆ ಅದು ಹೆಚ್ಚು ಕಡಿಮೆ ಹೇಳ್ತಾ ಇದ್ದಾರಲ್ಲ. ಅದಕ್ಕೆ ಯಾವ್ದು ಕರೆಕ್ಟು ಅಂತ. ಇಲ್ಲಿ 7 ಅನ್ನೋದು ಕರೆಕ್ಟು, 8 ಅನ್ನೋದು ಕರೆಕ್ಟು, 9 ಕರೆಕ್ಟು, 11 ಅನ್ನೋದು ಕರೆಕ್ಟು, 12, 13 ಯಾವುದು ಇಲ್ಲಿ ಸರಿ ಅಂತೇಳಿ ನಮಗ ಇಲ್ಲಿ ಸಂಶಯ ಬಂದ್ರೆ ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾನ ಮತ್ತು ಸಿದ್ಧಾಂತ ಅನ್ನುವಂತಹದ್ದು ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ಈ ಒಂದು ಅಧಿಕರಣದಲ್ಲಿ ಅದನ್ನ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಣಗಳಿಗೆ 7 ಗತಿಗಳಿರುವುದರಿಂದ 7 ಅಂತ ಇಲ್ಲಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದರು. ಅದನ್ನ ಈ ಭಾಷ್ಯದಲ್ಲಿ ಆಚಾರ್ಯರು ವಿವರಣೆ ಕೊಡ್ತಾರೆ. ಇವಾಗ ಉತ್ಪತ್ತಿ ವಿಷಯ ಶ್ರುತಿ ವಿಪ್ರತಿಷೇಧ ಪ್ರಾಣಾನಾಂ ಪರಿವೃತ. ಅಂದ್ರೆ ಈ ಪ್ರಾಣಗಳ ಒಂದು ಉತ್ಪತ್ತಿ ವಿಷಯದೊಳಗ ಶ್ರುತಿಗಳಲ್ಲಿ ಏನು ಒಂದು ವಿರೋಧ ಅನ್ನುವಂತಹದ್ದು ಬಂದಿತ್ತಲ್ಲ, ಈಗ ಅದನ್ನ ಪರಿಹಾರ ಮಾಡಿದ್ರು. ಶ್ರುತಿ ಪ್ರಾಣಗಳ ಉತ್ಪತ್ತಿ ವಿಷಯದೊಳಗ, ಯಾಕಂದ್ರೆ ಶ್ರುತಿಗಳು ಪ್ರಾಣಗಳ ಉತ್ಪತ್ತಿ ಆಗುದಿಲ್ಲ ಅಂತ ಒಂದು ಶ್ರುತಿ ಹೇಳಿದ್ರೆ ಪ್ರಾಣಗಳ ಉತ್ಪತ್ತಿ ಆಕೈತಿ ಅಂತ ಮತ್ತು ಶ್ರುತಿ ಹೇಳ್ತು. ಅದಕ್ಕೆ ಕೊನೆಗೆ ಏನ್ ಹೇಳಿದ್ರು, ಇಲ್ಲ ಪ್ರಾಣಗಳು ಉತ್ಪತ್ತಿ ಆಗ್ತವೆ ಅಂತ ಹೇಳಿ ಅಲ್ಲಿ ಸಿದ್ಧಾಂತವನ್ನ ಹೇಳ್ಕೊಂಡು ಬಂದ್ರು. ಪೂರ್ವ ಪಕ್ಷಿ ಏನ್ ಹೇಳಿದ್ದ, ಇಲ್ಲ ಪ್ರಾಣಗಳ ಉತ್ಪತ್ತಿ ಆಗೋದಿಲ್ಲ ಅಂತ ಅವ ಹೇಳಿದ್ದ. ಯಾಕಂದ್ರೆ ಸೃಷ್ಟಿ ಪೂರ್ವದೊಳಗ ಪ್ರಾಣಗಳಿದ್ದು ಅನ್ನೋದಕ್ಕೆ ಶ್ರುತಿ ಅನ್ನುವಂತಹದ್ದಿರುವುದರಿಂದ ಪ್ರಾಣಗಳ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದ್ದವ. ಸಿದ್ಧಾಂತ ಏನ್ ಹೇಳಿದ್ರೆ, ಇಲ್ಲಪ್ಪ ಪ್ರಾಣಗಳ ಉತ್ಪತ್ತಿ ಆಗ್ತಾ ಇದ್ದಾವೆ, ಶ್ರುತಿ ಹೇಳ್ತದಲ್ಲ, ಇನ್ನು ಬೇರೆ ಶ್ರುತಿಗಳು ಅದಾವಲ್ಲ ಅಂತ ಹೇಳಿ ಅದನ್ನ ನಿರ್ಣಯ ಮಾಡ್ಕೊಂಡು ಬಂದ್ರು. ಆ ಶ್ರುತಿಗಳಲ್ಲಿ ಬರ್ತಕ್ಕಂತ ವಿರೋಧವನ್ನ ಪರಿಹಾರ ಮಾಡಿಕೊಂಡು ಬಂದು ಈಗ ಸಂಖ್ಯಾ ವಿಷಯ ಇದಾನಿಂ ಪರಿವ್ರಿಯತೆ. ಇಲ್ಲಿ ಸಂಖ್ಯಾ ವಿಷಯಗಳು ಪ್ರಾಣಗಳು ಎಷ್ಟು ಸಂಖ್ಯೆ ಉಳ್ಳವುಗಳದಾವು ಅಂತ ಇದಾನಿಂ ಅಂದ್ರೆ ಈಗ ಪರಿವ್ರಿಯತೆ
ಅದನ್ನ ನಾವು ಪರಿಹಾರ ಮಾಡ್ತೀವಿ ಅಂತ. ಪ್ರಾಣಗಳ ಸಂಖ್ಯಾ ವಿಷಯಕವಾಗಿ ಏನ್ ನಮಗೆ ಸಮಸ್ಯೆ ಅನ್ನುವಂತಹದ್ದು ಬಂದದ ಅದನ್ನ ನಾವಿಲ್ಲಿ ಪರಿಹಾರ ಮಾಡ್ತಾ ಇದ್ದೀವಿ. ಆ ಸಂಖ್ಯೆ ಎಷ್ಟು ಅನ್ನೋದನ್ನ ಹೇಳ್ತೀವಿ ಅಂತ. ತತ್ರ ಮುಖ್ಯಂ ಪ್ರಾಣಂ ಉಪರಿಷ್ಟಾತ್ ವಕ್ಷ್ಯತಿ. ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ಒಂದು ಅದ. ನಾವೇನು ಶ್ವಾಸೋಚ್ಛ್ವಾಸ ಮಾಡ್ತೇವಲ್ರಿ, ಒಂದು ದಿವಸಕ್ಕೆ 21,600 ಸಾರಿ ಇದು ಶ್ವಾಸೋಚ್ಛ್ವಾಸ ಮಾಡ್ತದಂತಿದ್ರು. ನಾವು ಒಂದು 24 ಗಂಟೆ ಒಳಗ್ರಿ ಇದು ನಿರಂತರವಾಗಿ ಉಸಿರಾಟ ನಡೆದಿರ್ತದಲ್ರಿ ಇದು. ಇದು ಮುಖ್ಯ ಪ್ರಾಣ ಅಂತ ಕರೀತಾರೆ ಇದನ್ರಿ. ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು ಇದ್ರ ಬಗ್ಗೆ ನಾವು ಮುಂದೆ ಹೇಳ್ತೇವಂತಾರೆ. ಈಗ ಏನದ್ರ ಬಗ್ಗೆ ಹೇಳಂಗಿಲ್ಲ, ಮುಂದೆ ಇದ್ರ ಬಗ್ಗೆ ನಾವು ಉಪದೇಶ ಮಾಡ್ತಾ ಇದ್ದೀವಿ. ಸಂಪ್ರತಿತು ಅಂತಂದ್ರೆ ಈ ಸದ್ಯತ್ ಕಾಲದಲ್ಲಿ ಅಂತ. ಕತಿ ಇತರೆ ಪ್ರಾಣಾಹ ಅಂದ್ರೆ ಪ್ರಾಣಗಳು ಎಷ್ಟು, ಕತಿ ಅಂದ್ರೆ ಎಷ್ಟು ಅಂತ. ಇತರೆ ಅಂದ್ರೆ ಏನು, ಮುಖ್ಯ ಪ್ರಾಣವನ್ನ ಬಿಟ್ಟು. ಇಲ್ಲಿ ಇತರೆ ಪ್ರಾಣಾಹ ಕತಿ ಎಷ್ಟು ಇತಿ ಸಂಪ್ರದಾರಯತಿ, ಅದನ್ನ ನಾವು ನಿಶ್ಚಯ ಮಾಡ್ತೀವಿ ಅಂತ, ಅದನ್ನ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರಿ. ಇವಾಗ ಶ್ರುತಿ ವಿಪ್ರತಿಪತ್ತೇಶ್ಚ ಅತ್ರ ವಿಷಯ. ಇಲ್ಲಿ ಶ್ರುತಿಗಳಲ್ಲಿ ವಿಪ್ರತಿಪತ್ತಿ ಅಂತಂದ್ರೆ ಸ್ವಲ್ಪ ಇಲ್ಲಿ ವಿರೋಧಗಳು ಅಂತ. ಒಂದೊಂದು ಶ್ರುತಿ ಇಲ್ಲಿ ಒಂದೊಂದು ರೀತಿಯಾಗಿ ಹೇಳ್ತಾವಲ್ಲ, ಅದಕ್ಕ ಮೊದಲ ಆ ಶ್ರುತಿಗಳ ಒಂದು ವಿರೋಧವನ್ನ ಹೇಳಬೇಕಲ್ಲ. ಶ್ರುತಿಗಳಲ್ಲಿ ಯಾವ್ಯಾವ ಶ್ರುತಿಗಳಲ್ಲಿ ಏನ್ ಹೇಳಿದ್ದಾರೆ, ಅಲ್ಲಿ ಏನು ವಿರೋಧ ಇದೆ ಎನ್ನುವುದನ್ನ, ಅಲ್ಲಿ ವಿರೋಧ ಪ್ರತಿಪತ್ತಿ ಆಗುವುದರಿಂದ ಶ್ರುತಿಗಳಲ್ಲಿ ಬಹಳ ಪರಸ್ಪರ ವಿರೋಧ ಅನ್ನುವಂತಹದ್ದು ಅದೀಗ. ಅದಕ್ಕಿಲ್ಲಿ ನಮಗೆ ಇಲ್ಲಿ ಸಂಶಯ ಬಂದದ ಅಂತ ಹೇಳ್ತಾ ಇದ್ದಾರೆ ಅವರು. ಕ್ವಚಿತ್ ಅಂದ್ರೆ ಕೆಲವೊಂದು ಕೆಲವು ಶ್ರುತಿ ಏನ್ ಹೇಳ್ತಾವು, ಸಪ್ತ ಪ್ರಾಣ ಸಂಕೀರ್ತ್ಯಂತೆ. ಇಲ್ಲಿ 7 ಪ್ರಾಣಗಳು ಅಂತ ಹೇಳಿ ಕೆಲವು ಶ್ರುತಿಗಳು ನಮಗ ಉಪದೇಶ ಮಾಡ್ತಾ ಇದ್ದಾವೆ. ಸಪ್ತ ಅಂದ್ರೆ 7, ಒಟ್ಟು ನಮ್ಮಲ್ಲಿ 7 ಪ್ರಾಣಗಳದಾವು ಅಂತೇಳಿ ಒಂದು ಶ್ರುತಿ ಹೇಳ್ತದೆ. ಅದಕ್ಕೆ ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್. ಮುಂಡಕೋಪನಿಷತ್ನಲ್ಲಿ ಏನ್ ಹೇಳಿದ್ರು, ಸಪ್ತ ಪ್ರಾಣ ತಸ್ಮಾತ್ ಅಂದ್ರೆ ಆ ಪರಮಾತ್ಮನಿಂದ, ಆತ್ಮನಿಂದ ಸಪ್ತ ಪ್ರಾಣ ಪ್ರಭವಂತಿ, 7 ಪ್ರಾಣಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತೇಳಿ ಮುಂಡಕೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಬೇರೆ ಶ್ರುತಿಗಳಲ್ಲಿ ಅಷ್ಟೌ ಪ್ರಾಣ ಗ್ರಹತ್ವೇನ ಗುಣೇನ ಸಂಕೀರ್ತ್ಯಂತೆ. ಇಲ್ಲಿ ಅಷ್ಟ ಅಂದ್ರೆ 8 ಪ್ರಾಣಗಳಿದಾವೆ ಅಂತ ಹೇಳಿ ಮತ್ತೊಂದು ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನ್ ಹೇಳಿದ್ರು, 8 ಗ್ರಹಗಳು ಅಂತ. ಅಷ್ಟಗ್ರಹ ಅತಿಗ್ರಹಾಶ್ಚ ಅಂತ ಹೇಳಿದ್ರಲ್ಲಿ. ಅಂದ್ರೆ ಏನು, ಗ್ರಹತ್ವೇನ ಗುಣೇನ, ಗ್ರಹತ್ವ ಅನ್ನುವಂತ ಗುಣದಿಂದ ಅಷ್ಟೌ ಪ್ರಾಣ ಸಂಕೀರ್ತ್ಯಂತೆ ಅಂದ್ರೆ 8 ಪ್ರಾಣಗಳು ಅಂತ ಹೇಳಿ ಅಲ್ಲಿ ಸಂಕೀರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ. 8 ಗ್ರಹಗಳು ಮತ್ತು 8 ಅತಿಗ್ರಹಗಳು ಅಂತೇಳಿ ಅಲ್ಲಿ ಗೃಹತ್ವ ಅನ್ನುವಂತ ಗುಣದಿಂದ ಕೂಡಿರುವಂತ ಪ್ರಾಣಗಳು 8 ಅಂತ ಹೇಳಿ ಹೀಗೆ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ. ಮತ್ತೆ ಇನ್ನೊಂದು ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಸಪ್ತವೈ ಶೀರ್ಷಿಣ್ಯ ಕ್ವಚಿನ್ ನವ. ಮತ್ತೊಂದು ಶ್ರುತಿಯಲ್ಲಿ ನವ ಅಂದ್ರೆ 9. ಸಪ್ತವೈ ಶೀರ್ಷಿಣ್ಯ ಪ್ರಾಣಾದ್ವಾವ ಅರ್ವಾಂಚೌ. ಇಲ್ಲಿ ತಲೆಯಲ್ಲಿರ್ತಕ್ಕಂಥವುಗಳು 7 ಪ್ರಾಣಗಳು ಅಂತ, ಇನ್ನೆರಡು ಕೆಳಗದಾವು ಅಂತ ಹೇಳಿ ಹೀಗೆ 9 ಪ್ರಾಣಗಳು ಅಂತ ಹೇಳಿ ತೈತ್ತರಿಯ ಸಂಹಿತೆಯೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸಪ್ತವೈ ಶೀರ್ಷಿಣ್ಯ ಅಂದ್ರೆ 7 ತಲೆಯೊಳಗದಾವು, ಪ್ರಾಣದ್ವಾವರ್ ಅರ್ವಾಂಚೌ 2 ಕೆಳಗದಾವು. ಒಟ್ಟ ಕೆಳಗಿನ 2 ಮ್ಯಾಲಿನ 7, ತಲೆಯೊಳಗೆ 7 ಕೂಡಿ ಒಟ್ಟು 9 ಅಂತ. ಕ್ವಚಿತ್ ದಶ. ಇನ್ನು ಕೆಲವು ಶ್ರುತಿಯೊಳಗೆ ತೈತ್ತರಿ ಸಂಹಿತೆಯೊಳಗ ಮತ್ತೇನ್ ಹೇಳ್ತು, ನವವೈ ಪುರುಷೇ ಪ್ರಾಣ
ನವವೈ ಅಂದ್ರೆ 9 ಪುರುಷನಲ್ಲಿ ಪ್ರಾಣ ನಾಭಿರ್ ದಶಮಿ. ಆ ನಾಭಿಯೊಳಗೆ ಒಂದು ಅದನ್ನ ಸೇರಿಸಿಕೊಂಡು ಒಟ್ಟು 10 ಅಂತ ಹೇಳ್ತಾ ಇದ್ದಾರೆ ಅವರು. ಆ ಪುರುಷನಲ್ಲಿ 9 ಪ್ರಾಣಗಳು, ನಾಭಿ ಅನ್ನುವಂಥದ್ದು 10ನೇದು ಅಂತೇಳಿ ಅದೇ ತೈತ್ರಿ ಸಂಹಿತೆಯೊಳಗ ಈ ರೀತಿಯಾಗಿ 10 ಅಂತ ಹೇಳ್ಕೊಂಡು ಬಂದದ. ಇನ್ನ ಮತ್ತೊಂದು ಶ್ರುತಿಯೊಳಗೆ ಏನ್ ಹೇಳ್ತದ ಅಂತಂದ್ರೆ ಕ್ವಚಿಚ್ಚ ಏಕಾದಶ 11 ಅಂತ ಹೇಳ್ತದ ಮತ್ತೊಂದು ಶ್ರುತಿಯೊಳಗ. ದಶೆ ಇಮೆ ಪುರುಷೇ ಪ್ರಾಣ ಆತ್ಮ ಏಕಾದಶ. ಇಮೆ ಪುರುಷೆ ಅಂದ್ರೆ ಈ ಪುರುಷನಲ್ಲಿ ದಶ ಅಂದ್ರೆ 10 ಪ್ರಾಣಗಳು, ಆತ್ಮ ಏಕಾದಶ. ಆತ್ಮ 11ನೇದವನು. ಆತ್ಮ ಅಂದ್ರೆ ಇಲ್ಲಿ ಅಂತಃಕರಣ ಅಂತ. ಆತ್ಮ ಅಂತಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ ಅಂತ ಅರ್ಥ ಅಲ್ಲ, ಇಲ್ಲಿ ಅಂತಃಕರಣವನ್ನ ಸೇರಿಸಿ 11 ಅಂತ ಹೇಳ್ತಾ ಇದ್ದಾರೆ. ಒಂದು ಶ್ರುತಿ ಹೇಳ್ತದೆ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತದೆ ಕ್ವಚಿಚ್ಚ ದ್ವಾದಶ. ಇನ್ನೊಂದು ಶ್ರುತಿಯಲ್ಲಿ ಏನ್ ಹೇಳ್ತದ ಅಂತಂದ್ರೆ ಸರ್ವೇಶಾಂ ಸ್ಪರ್ಶಾನಾಂ ತ್ವಗೇಕಾಯನಂ. ಅಂದ್ರೆ ಇಲ್ಲಿ ಸ್ಪರ್ಶಗಳಿಗೆಲ್ಲ ತ್ವಕ್ ಅನ್ನುವಂತಹದ್ದು ಅದು ಏಕಾಯನ ಅಂತ ಹೇಳಿ ಆ ಶ್ರುತಿಯೊಳಗ 12 ಅಂತ ಹೇಳಿದಾರ ಅವರು. 12 ಪ್ರಾಣಗಳು ಅಂತ ಹೇಳ್ಕೊಂಡು ಬಂದಾರ. ಇನ್ನು ಮತ್ತೊಂದು ಶ್ರುತಿಯಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಕ್ವಚಿಚ್ಚ ತ್ರಯೋದಶ ಚಕ್ಷುಶ್ಚ ದ್ರಷ್ಟವ್ಯಂ ಇತ್ಯತ್ರ. ಮತ್ತೊಂದು ಶ್ರುತಿಯಲ್ಲಿ 13 ಅಂತ ಹೇಳಿದ್ರು ಅವರು. ಚಕ್ಷುಷು ಮತ್ತು ದ್ರಷ್ಟವ್ಯ ಅನ್ನುವಂತ ಪ್ರಶ್ನೋಪನಿಷತ್ತಿನಲ್ಲಿ ಅಲ್ಲಿ 13 ಅಂತ ಹೇಳ್ಕೊಂಡು ಬಂದಾರ. ನೋಡ್ರಿ ಹೀಗೇನಾಗೈತಪ್ಪ ಅಂತಂದ್ರ ಏವಂ ಹಿ ವಿಪ್ರತಿಪನ್ನಾಹ. ಈ ವಿಪ್ರತಿಪನ್ನ ಅಂದ್ರೆ ವಿರುದ್ಧಗಳು. ಒಂದು ಶ್ರುತಿ ಒಂಥರ, ಒಂದ್ ಶ್ರುತಿ ಮತ್ತೊಂಥರ. ಆ ಪ್ರಾಣಗಳ ಸಂಖ್ಯೆ ಇಷ್ಟೇ ಅಂತ ನಮಗಲ್ಲಿ ಖಚಿತವಾಗಿ ಅಲ್ಲಿ ನಮಗೆ ಗುರುತಾಗವಲ್ಲಲ್ಲಿ. ಪ್ರಾಣಯತ್ಯಾಂ ಪ್ರತಿಶ್ರುತಯ ಅಂದ್ರೆ ಪ್ರಾಣಗಳ ಸಂಖ್ಯೆಯೊಳಗ ಇಲ್ಲಿ ಪರಸ್ಪರ ಒಂದು ವಿರೋಧ ಅನ್ನುವಂತಹದ್ದಿರುವುದರಿಂದ, ಪ್ರಾಣಗಳು ಎಷ್ಟದಾವು ಅನ್ನುವಂತದ್ರ ಬಗ್ಗೆ ಶ್ರುತಿಗಳು ಪರಸ್ಪರ ವಿರೋಧವಾಗಿನೇ ಅವು ಹೇಳ್ತಾ ಇದ್ದಾವಲ್ಲ. ಹೀಗಾಗಿ ಇವಿಷ್ಟೇ ಅಂತ ಹೇಳಿ ನಮಗ ಹೇಳಕ್ ಆಗೋಲ್ದು. ಆದ್ರಿಂದ ನಮ್ಗಿದು ಈಗ ಸಂಶಯ ಬರಾಕತ್ತೈತಿ ಅಂತ ನಮಗ ಈ ರೀತಿ ಸಂಶಯ. ಒಂದ್ ಕಡೆ 7 ಅಂತ ಹೇಳಿದ್ರು, ಒಂದ್ ಕಡೆ 8 ಅಂತ ಹೇಳಿದ್ರು, ಒಂದ್ ಕಡೆ 9 ಅಂತ ಹೇಳಿದ್ರು, ಒಂದ್ ಕಡೆ 10 ಅಂತ ಹೇಳಿದ್ರು, 11, 12, 13. ಒಟ್ಟು ಈ ರೀತಿಯಾಗಿ ಒಂದೊಂದು ಶ್ರುತಿಯಲ್ಲಿ ಪ್ರಾಣಗಳ ಸಂಖ್ಯೆಯನ್ನ ಹೆಚ್ಚು ಕಡಿಮೆ ಹೇಳಿದ್ದರಿಂದ ಇಲ್ಲಿ ನಾವು ಎಷ್ಟಂತ ನಿರ್ಣಯ ಮಾಡಬೇಕು, ಯಾವ್ದಂತ ತಿಳ್ಕೊಳ್ಬೇಕು ಅಂತಂದಾಗ ಇಲ್ಲಿ ಮೊದಲು ಪೂರ್ವ ಪಕ್ಷ ಬರ್ತದ. ಪೂರ್ವ ಪಕ್ಷ ಏನ್ ಹೇಳ್ತಾರಂತಂದ್ರ ಪ್ರಾಣಗಳು 7 ಅಂತ. ಕಿಂ ತಾವತ್ ಪ್ರಾಪ್ತಂ. ಇಲ್ಲಿ ಮೊದಲು ಪೂರ್ವ ಪಕ್ಷ ಏನ್ ಹೇಳ್ತದ ಅಂತಂದ್ರೆ ಸಪ್ತೈವ ಪ್ರಾಣ ಇತಿ. ನೋಡು ಪ್ರಾಣಗಳು 7 ಅದಾವು. ಕುತಃ ಯಾಕೆಂದ್ರೆ ಗತೇಹೇ ಗತಿಗಳಿರುವುದರಿಂದ ಅಂತ. ಆ ರೀತಿ ಗತಿ ಅನ್ನುವಂಥದ್ದಿರುವುದರಿಂದ ಯತಸ್ತಾವತ್ ತಾವಂತ ಅವಗಮ್ಯಂತೆ ಸಪ್ತ ಪ್ರಾಣ ಪ್ರಭುವಂತಿ ತಸ್ಮಾತ್ ಇತ್ಯೇವಂ ವಿಧಾಸು ಶ್ರುತಿಷು. ಈಗ ನಮಗ ಮುಂಡಕೋಪನಿಷತ್ತಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವನಿಂದ 7 ಪ್ರಾಣಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ. ಪ್ರಭುವಂತಿ ಅಂದ್ರೆ ಉತ್ಪತ್ತಿ ಆಗೋದಂತ. ತಸ್ಮಾತ್ ಅಂದ್ರೆ ಯಾರು? ಆ ಪರಮಾತ್ಮನಿಂದ ಸಪ್ತ ಪ್ರಾಣ ಪ್ರಭುವಂತಿ. ಆತ್ಮ ತು ಪರಮಾತ್ಮ. ಆತ್ಮನಿಂದ 7 ಪ್ರಾಣಗಳು ಉತ್ಪತ್ತಿ ಆಗ್ತವೆ ಅಂತ ಹೇಳಿ ಇತ್ತೇವಂ ವಿಧಾಸು ಶ್ರುತಿಷು, ಈ ವಿಧವಾಗಿರ್ತಕ್ಕಂಥ ಶ್ರುತಿಗಳಲ್ಲಿ ಅಲ್ಲಿ 7 ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನೇ ಇಲ್ಲಿ ವಿವರಣೆ ಕೊಡಕತ್ತಾರ. ಆ ಶ್ರುತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ವಿಶೇಷಿತಾಶ್ಚ ಏತೆ ವಿಶೇಷಿತಾಶ್ಚ ಏತೆ ಸಪ್ತ ವೈಶೀರ್ಷಿಣ್ಯಾಹ ಪ್ರಾಣಾಹ. ಇದನ್ನೇ ವಿಶೇಷವಾಗಿ ಮತ್ತೆ ಇನ್ನೊಂದು ಶ್ರುತಿಯಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ತಲೆಯಲ್ಲಿ 7 ಪ್ರಾಣಗಳು ಅಂತೇಳಿ ಅಲ್ಲಿ ವಿಶೇಷ ಪೂರ್ವಕವಾಗಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ವಿಶೇಷ ನಮ್ಮ ತಲೆಯೊಳಗೆ 7 ಪ್ರಾಣಗಳದಾವಂತೇಳಿ ಇಲ್ಲಿ 7 ಪ್ರಾಣಗಳು ಆತ್ಮನಿಂದ ಉತ್ಪತ್ತಿ ಆಗ್ತಾವಂತ ಒಂದು ಶ್ರುತಿ ಹೇಳ್ತು. ಮತ್ತು ತಲೆಯಲ್ಲಿ 7 ಪ್ರಾಣಗಳದಾವು ಅಂತ ಹೇಳಿ ವಿಶೇಷ ಪೂರ್ವಕವಾಗಿ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ ಅಂತ. ತಲೆಯಲ್ಲಿರುವಂತ ಪ್ರಾಣಗಳು ಅಂತ
ಅಲ್ಲಿ ಅಗದಿ ವಿಶೇಷಣವಾಗಿ ಅಲ್ಲಿ ಹೇಳಿದ್ದರಿಂದ ಅವು ಮಿಕ್ಕವುಗಳು ಅಲ್ಲ ಅಂತ ಆಯ್ತಲ್ರಿ ಇವಾಗ. ಬೇರೆದವುಗಳು ಅಲ್ಲ ಅಂತ ಆಯ್ತಲ್ಲ, ತಲೆಯಲ್ಲಿರ್ತಕ್ಕಂಥ 7 ಪ್ರಾಣಗಳು ಅಂತ ಈ ರೀತಿಯಾಗಿ ವಿಶೇಷ ಪೂರ್ವಕವಾಗಿ ಹೇಳಿದ್ದಾರೆ ಅಂತ. ಅವಾಗ ಆ ಪೂರ್ವ ಪಕ್ಷಿಯನ್ನು ಕುರಿತು ನಾವು ಇಲ್ಲಿ ಆಕ್ಷೇಪ ಮಾಡಬಹುದು. ಇಲ್ಲಿ ಏನಂತಾರ ಅಂತಂದ್ರೆ, ನನು ಪ್ರಾಣ ಗುಹಾಶಯ ನಿಹಿತ ಸಪ್ತ ಸಪ್ತ ಇತಿ ವಿಪ್ಸಾ ಶ್ರೂಯತೆ. ಗುಹಾಶಯ ಅಂದ್ರೆ ಗುಹೆಯಲ್ಲಿ ಇರ್ತಕ್ಕಂಥ ಪ್ರಾಣಗಳು ಸಪ್ತ ಸಪ್ತ ನಿಹಿತಾಹ 7 ಪ್ರಾಣಗಳು ಅಲ್ಲಿ ಇಡಲ್ಪಟ್ಟಿದ್ದಾವೆ ಅಂತ. ಗುಹಾಶಯಗಳಲ್ಲಿ 7 ಪ್ರಾಣಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಡಲ್ಪಟ್ಟಿದ್ದಾವೆ ಅಂತ. ಗುಹಾಶಯವಾಗಿರ್ತಕ್ಕಂಥ ಪ್ರಾಣಗಳು 7 ಆಗಿ ಇಡಲ್ಪಟ್ಟಿದ್ದಾವೆ ಅಂತ ಹೇಳಿ ಹೀಗೆ ವೀಪ್ಸಿ ಅನ್ನುವಂಥ ಶ್ರುತಿಯಲ್ಲಿ ಐತೆಲ್ಲ ಅಂತ ಇಲ್ಲಿ ಆಕ್ಷೇಪ. ಆದ್ದರಿಂದ ಇಲ್ಲಿ 7ಕ್ಕಿಂತಲೂ ಬೇರೆಯಾಗಿ ಪ್ರಾಣಗಳು ಉಂಟು ಅಂತೇಳಿ ನಮಗೂ ಶ್ರುತಿಯಲ್ಲಿ ನಾವು ಇದನ್ನ ಕೇಳ್ತಾ ಇದ್ದೇವಲ್ಲ. ಸಾ ಸಪ್ತೇಭ್ಯ ಅತಿರಿಕ್ತಾನ್ ಪ್ರಾಣಾನ್ ಗಮಯತಿ ಅಂತ. ಸಪ್ತೇಭ್ಯ ಸಪ್ತ ಅಂದ್ರೆ 7ಕ್ಕಿಂತಲೂ ಅತಿರಿಕ್ತಾನ್ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಪ್ರಾಣಾನ್ ಗಮಯತಿ. ಯಾಕಂದ್ರೆ ಅಲ್ಲಿ ಸಪ್ತ ಸಪ್ತ ಅಂತ ಹೇಳ್ಯಾರಲ್ಲ, 7 ಅಂತ ಹೇಳಿದ್ರಲ್ರಿ. ಈಗ 7 ಪ್ರಾಣಗಳು ಅಲ್ಲಿ ಗುಹೆಯೊಳಗ ಗುಹಾಶಯದೊಳಗ ಇಡಲ್ಪಟ್ಟಿದೆ ಅಂತ ಹೇಳಿ ಹಿಂಗ ಹೇಳಿದಾರಲ್ಲ ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನ ಪೂರ್ವ ಪಕ್ಷಿಗೆ ಕೇಳುದಿದು. ಆ ಪೂರ್ವ ಪಕ್ಷಿಯನ್ನ ಕುರಿತು ಕೇಳಿದ್ದಾದ್ರೆ ಅದಕ್ಕೆ ಪೂರ್ವ ಪಕ್ಷಿ ಉತ್ತರ ಕೊಡ್ತಾ ಇದ್ದಾನೆ, ನೈಷ ದೋಷ, ಇದೇನು ದೋಷ ಅಲ್ಲ, ಹೇಳ್ತಕ್ಕಂಥ ಇದು ದೋಷ ಅಲ್ಲ. ಯಾಕಂತಂದ್ರೆ ಪುರುಷಾಭಿಪ್ರಾಯೇನ ಇಯಂ ವೀಪ್ಸಾ ಪ್ರತಿಪುರುಷಂ ಸಪ್ತ ಸಪ್ತ ಪ್ರಾಣ ಇತಿ ನ ತತ್ವಭೇದಾಭಿಪ್ರಾಯ ಸಪ್ತ ಸಪ್ತ ಅನ್ಯೇ ಪ್ರಾಣ ಇತಿ. ನೋಡಿ ಇಲ್ಲಿ ಯಾಕೆ ದೋಷ ಅಲ್ಲ ಅಂತಂದ್ರೆ, ಇಲ್ಲಿ ಪುರುಷರ ಭೇದದ ಅಭಿಪ್ರಾಯವನ್ನ ಇಟ್ಟುಕೊಂಡು ಈ ವೀಪ್ಸೆ ಎನ್ನುವಂತಹದ್ದು ಇಲ್ಲಿ ಹೇಳ್ತಾ ಇದೆ ಅಂತ. ಈಗ ಪುರುಷರು ಒಬ್ಬರೇ ಇಲ್ಲಲ್ರಿ, ಅನೇಕ ಜನ ಪುರುಷರದಾರ. ಈಗ ಒಬ್ಬೊಬ್ಬ ಪುರುಷರಲ್ಲಿ 7 ಅಂತ, ಈ ಪುರುಷನಲ್ಲಿ 7 ಪ್ರಾಣಗಳು, ಆ ಪುರುಷನಲ್ಲಿ 7 ಪ್ರಾಣಗಳು, ಆ ಪುರುಷನಲ್ಲಿ 7 ಪ್ರಾಣಗಳು, ಹಿಂಗ ಪುರುಷರ ಒಂದು ಭೇದವನ್ನ ಇಟ್ಟುಕೊಂಡು ಅಲ್ಲಿ 7 ಅಂತ ಬಂದೈತಿ ಅಂತ. ಒಬ್ಬೊಬ್ಬ ಪುರುಷನಿಗೆ 7 ಪ್ರಾಣಗಳು ಅಂತ. ಅದಕ್ಕಲ್ಲಿ ಬೇರೆ ಬೇರೆ ಪುರುಷರ ಅಭಿಪ್ರಾಯದಿಂದ ಹೇಳಿದ್ದಾರೆ ಹೊರತು ಅಲ್ಲಿ 7 ಅಂತೇಳಿ ಆ ಪ್ರಾಣಗಳನ್ನ ಅಲ್ಲಿ ತತ್ವಭೇದವನ್ನ ಹೇಳುವಂತ ಅಭಿಪ್ರಾಯದಿಂದ ಅದನ್ನ ಹೇಳಿಲ್ಲ ಅಂತ. ತತ್ವದ ಅಂದ್ರೆ 7 ಪ್ರಾಣಗಳು ಇವು ಬೇರೆ, ಇನ್ನು 7 ಪ್ರಾಣಗಳು ಅಂತೇಳಿ ತತ್ವಭೇದವಾದ ಅಭಿಪ್ರಾಯವನ್ನು ಇಟ್ಟುಕೊಂಡು ಅಲ್ಲಿ ಹೇಳಿಲ್ಲ. ಅಲ್ಲಿ ಈ ಪ್ರಾಣಗಳು ಬೇರೆ, ಮತ್ತೆ 7 ಪ್ರಾಣಗಳು ಬೇರೆ ಅಂತೇಳಿ ಹಿಂಗ ತತ್ವಭೇದ ಅಭಿಪ್ರಾಯದಿಂದ ಹೇಳಿದ್ದಲ್ಲದು. ಪ್ರತಿಯೊಬ್ಬ ಪುರುಷನಲ್ಲಿ 7 ಅಂತೇಳಿ, ಈ ಪುರುಷನಲ್ಲಿ 7, ಆ ಪುರುಷನಲ್ಲಿ 7, ಆ ಪುರುಷನಲ್ಲಿ 7 ಅಂತ ಹಿಂಗ ಪುರುಷಗಳ ಭೇದ ಅಭಿಪ್ರಾಯವನ್ನು ಇಟ್ಟುಕೊಂಡು ಇಲ್ಲಿ ಈ ವೀಪ್ಸೆ ಅನ್ನುವಂತಹದ್ದು ಬಂದದ ಅಂತ ಹೇಳಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಸಮಾಧಾನವನ್ನ ಹೇಳ್ತಾ ಇದ್ದ. ಇಲ್ಲಿ ಮತ್ತೆ ಅವನನ್ನು ಕುರಿತು ಇನ್ನೊಂದು ಆಕ್ಷೇಪ, ನಾನು ಅಷ್ಟತ್ವಾಧಿಕ ಅಪಿ ಸಂಖ್ಯಾ ಪ್ರಾಣೇಶು ಉದಾವೃತ. ಮತ್ತೆ ಇಲ್ಲಿ ಏನು ಆಕ್ಷೇಪ ಪೂರ್ವ ಪಕ್ಷಿನ ಕುರಿತು ಕೇಳ್ತಾ ಇದ್ದಾರ. ಹೌದಪ್ಪ, ಈ ಅಷ್ಟತ್ವಾಧಿಕ ಅಪಿ 8ಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಎನ್ನುವಂತಹದ್ದು ಪ್ರಾಣಗಳು ಅದಾವು ಅಂತ ಹೇಳಿ ಉದಾಹರಿಸಿದಾರಲ್ಲ. ಕಥಂ ಸಪ್ತಯುಸು, ನೀ 7 ಅಂತ ಹೆಂಗ್ ಹೇಳ್ತಾ ಇದ್ದಿ? ಅತಿ ಇಲ್ಲಿ 8 ಕೂಡ ಹೇಳ್ಯಾರಲ್ಲ ಅಂತ. 8 ಮೊದಲಾಗಿರ್ತಕ್ಕಂಥ ಸಂಖ್ಯೆಯನ್ನ ಪ್ರಾಣದ ವಿಷಯದಲ್ಲಿ ಉದಾಹರಿಸಿದಾರಲ್ಲ. ಮತ್ ಹಿಂಗಿರ್ಬೇಕಾದ್ರೆ ನೀ 7 ಅಂತ ನೀ ಹೆಂಗ್ ಹೇಳ್ತಿ ಅಂತ ಮತ್ತೆ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಅವಂತಾನ ಸತ್ಯಂ ಉದಾವೃತ. ಹೌದು, ಸತ್ಯ, ಅದನ್ನು ಉದಾಹರಿಸಿದ್ದಾರೆ. ವಿರೋಧಾತು ಅನ್ಯತಮ ಸಂಖ್ಯಾ ಅಧ್ಯಾವಸಾತವ್ಯ. ಇಲ್ಲಿ ನಮಗ ಒಂದು ವಿರೋಧ ಅನ್ನುವಂತಹದ್ದು, ವಿರೋಧಾತ್ ನಮಗಿಲ್ಲಿ ವಿರೋಧ ಅನ್ನುವಂತಹದ್ದು ಐತಿ. ಇಲ್ಲಿ ಶ್ರುತಿಗೆ ವಿರೋಧ ಅನ್ನುವಂತಹದ್ದು ಅದಲ್ಲ. ಅವುಗಳಲ್ಲಿ ಯಾವ್ದಾದ್ರೂ ಒಂದು ಸಂಖ್ಯೆ ಅನ್ನುವಂತ ನಾವು ನಿಶ್ಚಯ ಮಾಡ್ಬೇಕಲ್ರಿ. ವಿರೋಧ ಅನ್ನುವಂತಹದ್ದು ಬಂದೈತೆ ಅಂದ ಬಳಿಕ ಒಂದು ಸಂಖ್ಯೆ ನಾವು ನಿಶ್ಚಯ ಮಾಡ್ಬೇಕಾಗ್ತದೆ.
ಅವಾಗ ನಾವು ಇಲ್ಲಿ ಏನ್ ಸಂಖ್ಯೆ ನಿಶ್ಚಯ ಮಾಡುವುದು ಅಂತಂದ್ರೆ ವಿರೋಧಾತತು ಅನ್ಯತಮ ಸಂಖ್ಯಾ ಅಂದ್ರೆ ಯಾವ್ದಾದ್ರೂ ಒಂದು ಸಂಖ್ಯೆ ಅನ್ನುವಂತಹದ್ದನ್ನ ಅಧ್ಯವಸಾತವ್ಯ ಅಂತಂದ್ರೆ ನಿಶ್ಚಯ ಮಾಡ್ಕೋಬೇಕು ಅಂತ. ತತ್ರ ಸ್ತೋಕ ಕಲ್ಪನಾನುರೋಧಾತ್ ಸಪ್ತ ಸಂಖ್ಯಾಧ್ಯವಸಾನಂ. ಸ್ತೋಕ ಅಂದ್ರ ಅಲ್ಪ ಅಂದ್ರ ಕಡಿಮೆ ಅಂತ. ಕಡಿಮೆಯ ಸಂಖ್ಯೆಯ ಒಂದು ಕಲ್ಪನೆಯನ್ನ ಇಟ್ಟುಕೊಂಡು ನಾವು 7 ಸಂಖ್ಯೆ ಅಂತಾನೆ ನಿಶ್ಚಯ ಮಾಡ್ಕೋಬೇಕು ಅಂತ ಹೇಳ್ತಾನ. ನಾವು ಕಡಿಮೆ ಸಂಖ್ಯೆಯನ್ನ ನಾವು ಅನುಸರಿಸಿಕೊಂಡು ಹೋದ್ರ ಅಲ್ಲಿ 7 ಅನ್ನುವಂತ ಸಂಖ್ಯೆನೇ ನಮಗ ನಿಶ್ಚಯ ಆಗ್ತದ ಅಂತ. ಯಾಕೆ ಅಂತಂದ್ರೆ ವೃತ್ತಿ ಭೇದಾಪೇಕ್ಷಂ ಚ ಸಂಖ್ಯಾಂತರ ಶ್ರವಣಂ ಇತಿ ಮನ್ಯತೆ. ಇಲ್ಲಿ ವೃತ್ತಿ ಭೇದವನ್ನ ಅಪೇಕ್ಷಿಸಿ ಅಲ್ಲಿ ಸಂಖ್ಯಾಂತರ ಶ್ರವಣಂ ಅಂದ್ರೆ ಬೇರೊಂದು ಸಂಖ್ಯೆಯ ಶ್ರವಣ ಅನ್ನುವಂತಹದ್ದು ಅಂತ. ಯಾಕಂದ್ರೆ ಇಲ್ಲಿ ಉಳಿದ ಸಂಖ್ಯೆಗಳನ್ನ ಶ್ರುತಿಗಳಲ್ಲಿ ಹೇಳಿರುವುದು ಅವು ಬೇರೆ ಬೇರೆ ವೃತ್ತಿಗಳ ಅಪೇಕ್ಷೆಯಿಂದ ಅಂತ ಹೇಳಿ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಇಲ್ಲೇನ ಬೇರೆ ಹೆಚ್ಚಿನ ಸಂಖ್ಯೆಗಳನ್ನ ಹೇಳ್ಯಾರಲ್ಲ, ಈಗ ಶ್ರುತಿಗಳಲ್ಲಿ ಬೇರೆ ಬೇರೆ ಹೆಚ್ಚಿನ ಸಂಖ್ಯೆ ಹೇಳ್ಯಾರಲ್ರ ಅವರು. ಆ ಸಂಖ್ಯೆಗಳನ್ನ ಶ್ರುತಿಗಳಲ್ಲಿ ಹೇಳಿದ್ದು ಅದು ಬೇರೆ ಬೇರೆ ವೃತ್ತಿಯನ್ನ ಇಟ್ಟುಕೊಂಡು ಆ ವೃತ್ತಿ ಅಪೇಕ್ಷೆಯಿಂದ ಹೇಳಿದ್ದಾರೆ ಹೊರತು ಅಲ್ಲಿ 7 ಅನ್ನೋದೇ ಕರೆಕ್ಟು ಅಂತ ಇದು ಪೂರ್ವಪಕ್ಷಿ ಅಭಿಪ್ರಾಯ. ಇಷ್ಟು ಪೂರ್ವಪಕ್ಷಿ ಹೇಳಿದ ಬಳಿಕ ಹಸ್ತಾದ ಯಸ್ತು ಸ್ಥಿತಿ ಅಥೋ ನೈವಂ ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹಸ್ತಾದ ಯಸ್ತು, ಹಸ್ತ ಅಂದ್ರೆ ಕೈ, ಕೈ ಮೊದಲಾದವುಗಳು ಅಂತ. ಮತ್ತೆ ಇವು ಇರ್ತಾ ಇರ್ಬೇಕಾದ್ರೆ ಸ್ಥಿತೋ ಅಥೋ ನೈವಂ ಅಂದ್ರೆ ನೀ ಹೇಳುವಂತ 7 ಅನ್ನುವಂತ ಸಂಖ್ಯೆ ಸರಿಯಲ್ಲ ಅಂತ. ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅತ್ರ ಉಚ್ಯತೆ. ನೋಡಪ್ಪ, ಈಗ ನಾವು ಸಿದ್ಧಾಂತವನ್ನ ಹೇಳ್ತಾ ಇದ್ದೇವೆ. ಏನಂತಂದ್ರೆ ಹಸ್ತಾದಯಸ್ತು ಸ್ಥಿತೋ ಅಥ ನೈವಂ ಅಂದ್ರೆ ಈ 7ಕ್ಕಿಂತಲೂ ಬೇರೆಯಾಗಿ ಈ ಹಸ್ತವೇ ಮೊದಲಾಗಿರ್ತಕ್ಕಂಥ ಇನ್ನೂ ಕೆಲವು ಪ್ರಾಣಗಳನ್ನ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ. ಹಸ್ತಾದಯಸ್ತು ಅಪರೇ ಸಪ್ತಭ್ಯ ಅತಿರಿಕ್ತಾಹ. ಸಪ್ತಭ್ಯ ಅತಿರಿಕ್ತ ಅಂದ್ರೆ ಏನು? 7ಕ್ಕಿಂತಲೂ ಬೇರೆಯಾಗಿ ಅಂತ. ಹಸ್ತವೇ ಮೊದಲಾಗಿರ್ತಕ್ಕಂಥ 7ಕ್ಕಿಂತಲೂ ಅಧಿಕವಾಗಿ ಪ್ರಾಣಃ ಶ್ರೂಯಂತೆ. ಪ್ರಾಣಗಳ ಒಂದು ಇರುವಿಕೆಯ ಬಗ್ಗೆ ಅಂದ್ರೆ ಇಲ್ಲಿ ಹಸ್ತವೇ ಮೊದಲಾಗಿರ್ತಕ್ಕಂಥ ಆ ಪ್ರಾಣಗಳನ್ನ ಅಲ್ಲಿ ಶ್ರುತಿಯಲ್ಲಿ ಬೇರೆಯಾಗಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಆ ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಹಸ್ತೋ ವೈಗ್ರಾಹ ಸ ಕರ್ಮಣ ಅತಿಗ್ರಾಹೇಣ ಗೃಹೀತೋ ಹಸ್ತಾಭ್ಯಾಂ ಹಿ ಕರ್ಮ ಕರೋತಿ. ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದ್ರು. ಹಸ್ತೋ ವೈಗ್ರಾಹ, ಈ ಹಸ್ತ ಅನ್ನುವಂತ ಇದು ಗ್ರಹ ಅನ್ನುವಂತಹದ್ದು. ಸ ಕರ್ಮಣ ಅತಿಗ್ರಾಹೇಣ, ಅದು ಕರ್ಮ ಅನ್ನುವಂತ ಒಂದು ಅತಿಗ್ರಹದಿಂದ ಏನಾಗೈತೆ ಅದು ಗೃಹೀತ ಅಂತಂದ್ರೆ ಏನು? ಗೃಹೀತವಾಗಿ ಅಂತ. ಹಸ್ತ ಅನ್ನುವಂತ ಗ್ರಹ ಅದು ಕರ್ಮ ಅನ್ನುವಂತ ಅತಿಗ್ರಹದಿಂದ ಗೃಹೀತವಾಗಿರ್ತದ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಹಸ್ತಾಭ್ಯಾಂ ಹಿ ಕರ್ಮ ಕರೋತಿ, ನಾವು ಕೈಯಿಂದಲೇ ಕೆಲಸ ಮಾಡೋದು. ಹಸ್ತ ಅಂದ್ರೆ ಕೈ, ಕೈ ಮೂಲಕವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಹಸ್ತಾಭ್ಯಾಂ ಹಿ ಕರ್ಮ ಕರೋತಿ ಅಂತ. ಇತ್ತೇವ ಮಾಧ್ಯಾಸ ಶ್ರುತಿಸು. ನೋಡಿ, ಇವೇ ಮುಂತಾದ ಶ್ರುತಿಗಳಲ್ಲಿ ಮತ್ತಿಲ್ಲಿ ಹೆಚ್ಚಿಗೆ ಹೇಳ್ಯಾರಲ್ಲ. ನೀ ಬರೀ 7 ಅಂತ ಹೇಳ್ತಾ ಇದ್ದಿ, 7ಕ್ಕಿಂತಲೂ ಇಲ್ಲಿ ಹೆಚ್ಚಿಗೆ ಹೇಳ್ಕೊಂಡು ಬಂದಿದ್ದಾರೆ. ಸ್ಥಿತೇಚ ಸಪ್ತತ್ವ ಅತಿರೇಕೆ ಸಪ್ತತ್ವಂ ಅಂತರ್ಭಾವ ಶಕ್ಯತೆ ಸಂಭಾವಯಿತು. ಈಗ 7ಕ್ಕಿಂತ ನಮಗೆ ಹೆಚ್ಚಾಗಿರ್ಬೇಕಾದ್ರೆ ಆ 7ನ್ನ ಅಂತರ್ಭಾವ ಮಾಡಿ ಹೊಂದಿಸೋದಕ್ಕ ಆಗ್ತದ. ಯಾಕಂತಂದ್ರೆ ಇಲ್ಲಿ ಹೇಳ್ತಾರ, ಸ್ಥಿತೇಚ ಸಪ್ತಾತ್ವಿರೇಕೆ ಸಪ್ತತ್ವಂ ಅಂತರ್ಭಾವಾತ್ ಶಕ್ಯತೆ ಸಂಭಾವಯಿತು. ಹೀನ ಅಧಿಕ ಸಂಖ್ಯಾ ವಿಪ್ರತಿಪತ್ತೌ ಅಧಿಕಾ ಸಂಖ್ಯಾ ಸಂಗ್ರಾಹ್ಯ ಭವತಿ. ಈಗ ಕೆಲವು ಸಂಖ್ಯೆ ಕಡಿಮೆ ಇರ್ತದೆ,
ಇನ್ನು ಕೆಲವು ಸಂಖ್ಯೆ ಹೆಚ್ಚಿರ್ತದೆ. ಹ್ಮ್ ಈ ಕಡಿಮೆ ಹೆಚ್ಚು ಅನ್ನುವಂತ ಈ ಸಂಖ್ಯೆ ಅದಾವಲ್ಲಿ, ಇವುಗಳಲ್ಲಿ ವಿರೋಧ ಬಂದಾಗ ಹ್ಮ್ ನಾವು ಅಧಿಕ ಸಂಖ್ಯೆಯನ್ನೇ ಗ್ರಹಣ ಮಾಡ್ಬೇಕಾಗ್ತದ ಅಂತ. ಹ್ಮ್ ಯಾಕಂದ್ರೆ ಏಳಕ್ಕಿಂತ ಹೆಚ್ಚಾಗಿರ್ಬೇಕಾದ್ರೆ ಆ ಏಳನ್ನ ಅದ್ರೊಳಗೆ ಅಂತರ್ಭಾವ ಮಾಡಾಕ್ ಹೊಂದಿಸ್ಲಿಕ್ಕೆ ಬರ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಈಗ 8 ಇತ್ತು ಅಂತಂದ್ರೆ 7 ಅದ್ರೊಳಗೆ ಅಂತರ್ಭಾವ ಆಕತಿಲ್ರಿ, ಅದ್ರೊಳಗೆ ಹೌದು. ಅದ್ರೊಳಗೆ ಅಂತರ್ಭಾವ ಮಾಡಿ ಹೊಂದ್ಸಾಕ್ ಬರ್ತದ ಅಂತ. ಹ್ಮ್ ಆದ್ರೆ ಕಡಿಮೆ ಇದ್ರಲ್ಲಿ ಹೆಚ್ಚನ್ನ ಅಂತರ್ಭಾವ ಮಾಡಾಕ್ ಬರಂಗಿಲ್ಲ. ಹ್ಮ್ ಈಗ 7 ಐತಿ, ಹ್ಮ್ 8ನ್ನ 7ರೊಳಗೆ ಅಂತರ್ಭಾವ ಮಾಡಾಕ್ ಬರಂಗಿಲ್ಲ. ಹ್ಮ್ 8 ಇದ್ದದ್ದನ್ನ 7 ಅಂತರ್ಭಾವ ಮಾಡಬಹುದು, ಅದ್ರ 8ರೊಳಗೆ 7ನ್ನ ಅಂತರ್ಭಾವ ಮಾಡಬಹುದು ಅಂತ. ಹೌದು ಹೌದು. ಯಾಕಂದ್ರೆ ಹೆಚ್ಚಿಂದ್ರಲ್ಲಿ ಕಡಿಮೆದನ್ನ ಅಂತರ್ಭಾವ ಮಾಡಾಕ್ ಬರ್ತೈತೆ ಹೊರತು ಕಡಿಮೆದ್ರಲ್ಲಿ ಹೆಚ್ಚಿಂದನ್ನ ಅಂತರ್ಭಾವ ಮಾಡಾಕ ಬರಂಗಿಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಹ್ಮ್ ಈನ ಅಧಿಕ ಸಂಖ್ಯಾ ವಿಪ್ರತಿಪತ್ತೌ ಅಧಿಕಾ ಸಂಖ್ಯಾ ಸಂಗ್ರಾಹ್ಯ ಭವತಿ ಹ್ಮ್ ತಸ್ಯಾಂ ಹೀನಾ ಅಂತರ್ಭವತಿ ನತು ಹೀನಾಯಾಮ್ ಅಧಿಕಾಂ. ಅದನ್ನೇ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಹ್ಮ್ ಯಾಕಂದ್ರೆ ಯಾವುದು ಕಡಿಮೆ ಅದ ಹ್ಮ್ ಅದು ದೊಡ್ಡದ್ರಲ್ಲಿ ಅಂದ್ರೆ ಅಧಿಕವಾದದ್ರಲ್ಲಿ ಅದು ಅಂತರ್ಭಾವ ಆಗ್ತೈತೆ ಹೊರತು ಹ್ಮ್ ಯಾವುದು ಕಡಿಮೆ ಅದ ಅದ್ರೊಳಗೆ ಹೆಚ್ಚಿಂದು ಅದ್ರೊಳಗೆ ಅಂತರ್ಭಾವ ಆಗಂಗಿಲ್ಲ, ಅದ್ರೊಳಗೆ ಅಡಕ್ ಆಗೋದಿಲ್ಲ ಅಂತ. ಹ್ಮ್ ಆದ್ದರಿಂದ ಅತಶ್ಚ ನೈವಂ ಮಂತವ್ಯಂ ಶೋಕ ಕಲ್ಪನಾನುರೋಧಾತ್ ಸಪ್ತೈವ ಪ್ರಾಣ ಸ್ಯುಹು ಇತಿ. ಆದ್ದರಿಂದ ಇಲ್ಲಿ ಅಲ್ಪ ಕಲ್ಪನಾನುಸಾರವಾಗಿ ಇಲ್ಲಿ ಪ್ರಾಣಗಳು ಏಳೇ ಇರಬೇಕು ಅಂತ ಹೇಳಿ ಹಿಂಗ ನಾವು ತಿಳ್ಕೊಳ್ಬಾರದು ಅಂತ. ಹ್ಮ್ ಯಾಕ ಪೂರ್ವ ಪಕ್ಷಿ 7 ಅಂತ ಹೇಳ್ತಾನ ಅವನು, ಹ್ಮ್ ಸಪ್ತೈವ ಪ್ರಾಣ ಅಂತ ಹೇಳ್ತಾ ಇದ್ದಾನ. ಆ 7 ಅನ್ನೋದು ಸರಿ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ 8 ಅಂದಾಗ ಆ 8ರೊಳಗೆ 7 ಅಂತರ್ಭಾವ ಆಗ್ತೈತಿ. ಆದ್ರೆ 7ರೊಳಗೆ ಅದು 8 ಅಂತರ್ಭಾವ ಆಗಂಗಿಲ್ಲ ಅಂತ. ಹಾಗಾದ್ರೆ ಇಲ್ಲಿ ಇನ್ನು ಎಷ್ಟು ಹೇಳ್ದಂಗ ಆಗ್ತು, ಇನ್ನು ಸಿದ್ಧಾಂತವನ್ನ ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣಗಳು ಎಷ್ಟು, ಇನ್ನು ಸಿದ್ಧಾಂತ ಹೇಳ್ಬೇಕಲ್ಲ, ಇನ್ನು ನಿರ್ಣಯ ಮಾಡ್ಬೇಕಲ್ರಿ ಇವಾಗ. ಟೋಟಲ್ ಎಷ್ಟು ಅದಾವು ಅನ್ನೋದ್ರ ಬಗ್ಗೆ ಈಗ ಹೇಳ್ತಾರೆ. ಉತ್ತರ ಸಂಖ್ಯಾನುರೋಧಾತ್ ಏಕಾದಶೈವತೆ ಪ್ರಾಣಾಸ್ಯು. ಇಲ್ಲಿ ಏಕಾದಶ ಪ್ರಾಣ ಅಂತ. ಏಕಾದಶಿ ಅಂದ್ರೆ 11 ಅಂತ. ಆ ಹೆಚ್ಚಿನ ಸಂಖ್ಯೆಯನ್ನು ನಾವು ಅನುಸರಣೆ ಮಾಡಿದ್ದಾದರೆ ಉತ್ತರ ಸಂಖ್ಯಾನುರೋಧಾತ್ ಅಂದ್ರೆ ಉತ್ತರ ಅಂದ್ರೆ ಅದು ಹೆಚ್ಚಿಂದು ಅಂತ ಸಂಖ್ಯೆಯ ಅನುರೋಧದಿಂದ ಇಲ್ಲಿ ಏಕಾದಶ ಏವತೆ ಪ್ರಾಣಾಸ್ಯು ಅಂದ್ರೆ 11 ಪ್ರಾಣಗಳು ಅಂತ ನಾವಿಲ್ಲಿ ತಗೊಳ್ಬೇಕಾಗ್ತದೆ. ತಥಾಚ ಉದಾಹೃತ ಶ್ರುತಿ, ಅದನ್ನ ಶ್ರುತಿ ಉದಾಹರಣೆ ಕೊಡ್ತದಂತ, ಉದಾಹರಿಸ್ತಾ ಇದೆ ಅಂತ. 11 ಪ್ರಾಣಗಳು ಅನ್ನೋದ್ರ ಬಗ್ಗೆ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡುವಂತಹದ್ದಾಗೈತಿ. ಆ ಪ್ರಾಣಗಳು 11 ಆಗ್ಬೇಕು ಅಂತೇಳಿ ಇಲ್ಲಿ ಅದನ್ನ ಹೇಳ್ತಕ್ಕಂತ ಶ್ರುತಿ ಅನ್ನುವಂತಹದ್ದು ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರಂತಂದ್ರೆ ದಶ ಇಮೆ ಪುರುಷೇ ಪ್ರಾಣಾಹ ಆತ್ಮ ಏಕಾದಶಃ. ಇಮೆ ಪುರುಷೇ ಅಂದ್ರೆ ಈ ಪುರುಷನಲ್ಲಿ ಅಂತ. ದಶ ಅಂದ್ರೆ 10 ಪ್ರಾಣಗಳು ಅಂತ. ಆತ್ಮ ಏಕಾದಶಃ, ಇಲ್ಲಿ ಆತ್ಮ ಅನ್ನುವಂತಹದ್ದು 11ನೇ ಪ್ರಾಣ ಅಂತ. ಆತ್ಮಶಬ್ದೇನ ಚ ಅತ್ರ ಅಂತಃಕರಣಂ ಪರಿಗೃಹ್ಯತೆ. ಇಲ್ಲಿ ಆತ್ಮ ಅನ್ನುವಂತ ಶಬ್ದದಿಂದ ನಾವು ಈ ಪ್ರತ್ಯೇಕಾತ್ಮ ಇದನ್ನ ನಾವು ಇಟ್ಕೊಳ್ಬಾರದು. ಅದು 11ನೇದು ಯಾವುದು ಅಂತಂದ್ರೆ ಅಂತಃಕರಣ ಅಂತ. ಅಂತಃಕರಣ ಅಂದ್ರೆ ಅಂತಃ ಅಂದ್ರೆ ಒಳಗಿದ್ದುಕೊಂಡು ಅರಿಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂತಃಕರಣ, ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ ಹೇಳ್ತೇವಲ್ರಿ, ಇದಕ್ಕೆ ಅಂತಃಕರಣ ಅಂತ ಕರೀತಾ ಇದ್ದಾರೆ. ಅಲ್ಲಿ ಆತ್ಮ ಅನ್ನುವಂತ ಶಬ್ದದಿಂದ ನಾವು ಅಂತಃಕರಣವನ್ನ ಗ್ರಹಣ ಮಾಡ್ಕೊಳ್ಬೇಕು ಅಂತ. ಯಾಕೆ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಕರಣಾಧಿಕಾರಾತ್. ಅಲ್ಲಿ ಕರ್ಣದ ಅಧಿಕರಣ ಅನ್ನುವಂತಹದ್ದು ಇರುವುದರಿಂದ, ಯಾಕ ಅದು ಒಂದು ಕರ್ಣ ಆಗೈತಲ್ರಿ ಇವಾಗ. ಅಂತಃಕರಣ ಅನ್ನುವಂತಹದ್ದು ಅದು ಕರ್ಣಗಳ ಪ್ರಕರಣ ಅಂತದು. ಅದು ಕರ್ಣಗಳ ಪ್ರಕರಣವಾಗಿರುವುದರಿಂದ ಇಲ್ಲಿ ಆತ್ಮ ಶಬ್ದಕ್ಕ ಅಂತಃಕರಣ ಅಂತಲೇ ಗ್ರಹಿಸ್ಬೇಕು. ಇದನ್ನ ಮತ್ತೆ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾನ. ನಾನು
ಏಕಾದಶತ್ವಾದಪಿ ಅಧಿಕೆ ದ್ವಾದಶ ತ್ರಯೋದಶತ್ವೇ ಉದಾಹೃತೆ. ಅಲ್ಲ, ನೀವು 11ಕ್ಕಿಂತಲೂ 11 ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕಿಂತಲೂ ಏಕಾದಶತ್ವಾದಪಿ ಅಂದ್ರೆ 11ಕ್ಕಿಂತಲೂ ಅಧಿಕೆ, ಅದಕ್ಕಿಂತ ಹೆಚ್ಚಿಂದು ಯಾವುದು ದ್ವಾದಶ ತ್ರಯೋದಶತ್ವೇ ಉದಾಹೃತೆ. ಶ್ರುತಿಗಳಲ್ಲಿ 12 ಹೇಳ್ಯಾರ, 13 ಹೇಳ್ಯಾರಲ್ಲ, ನೀವು 11 ಅಂತ ಯಾಕೆ ಹೇಳ್ತಾ ಇದ್ದೀರಿ? 12 13 ಹೇಳಿದಾರಲ್ಲ, ಮತ್ತೆ ಅವನ್ನ ನೀವು ಯಾಕೆ ಅದನ್ನು ಒಪ್ಪುದಿಲ್ಲ? ಸತ್ಯಂ ಉದಾಹೃತೆ, ಹೌದು ಸತ್ಯ ಹೇಳಿ ತಗೊಂಡಿದ್ದಾರೆ. 12 13 ಅಂತ ಹೇಳಿ ಅಲ್ಲಿ ಉದಾಹರಿಸಿದ್ದಾರೆ, ಶ್ರುತಿಗಳಲ್ಲಿ ಹೇಳಿದಾರ. ಆದರೂ ಕೂಡ ಇಲ್ಲಿ ನತು ಏಕಾದಶೇಭ್ಯ ಕಾರ್ಯಜಾತೇಭ್ಯ ಅಧಿಕಂ ಕಾರ್ಯಜಾತಮಸ್ತಿ, ಇಲ್ಲಿ 11 ಕಾರ್ಯ ಸಮೂಹಗಳದಾವಂತ. ಇಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಕಾರ್ಯ ಸಮೂಹ ಇಲ್ಲ. 11 ಕಾರ್ಯ ಸಮೂಹಗಳಿರುವುದರಿಂದ ನಾವು 11 ತಗೊಂಡು ಬಂದೇವಿ. ಅದಕ್ಕಿಂತಲೂ ಹೆಚ್ಚಿನ ಒಂದು ಕಾರ್ಯ ಸಮೂಹ ಅನ್ನುವಂತಹದ್ದಿಲ್ಲ. ಯದರ್ಥಂ ಅಧಿಕಂ ಕರ್ಣಂ ಕಲ್ಪೇತ, ಯಾಕಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಒಂದು ಹೆಚ್ಚಿನ ಕರ್ಣವನ್ನ ಅಲ್ಲಿ ಕಲ್ಪಿಸಬೇಕಾಗಿತ್ತು. ಅದಕ್ಕಾಗಿ ಅದು ಹೆಚ್ಚಿನ ಕರ್ಣವನ್ನ ನಾವು ಕಲ್ಪಿಸಬೇಕಾಗಿತ್ತು. ಹಾಗಾದ್ರೆ ಹಂಗೆ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಅದು. ಯಾಕಂದ್ರೆ ಎರಡು ಶ್ರುತಿಗಳಿಗೆ ವಿರೋಧ ಆದಾಗ ಯಾವುದು ನ್ಯಾಯದಿಂದ ಕೂಡಿಕೊಂಡಿರ್ತೈತೋ ಅಂತ ಶ್ರುತಿಯಲ್ಲಿ ಪ್ರಬಲ ಆಗ್ತದ ಅಂತ. ಯಾಕಂದ್ರೆ ಇಲ್ಲಿ 11 ಕಾರ್ಯಗಳದಾವಂತ ಅದು ನಿರ್ಣಯ ಆಗಿಬಿಟ್ಟದ, ನ್ಯಾಯ ಐತಿ ಈಗ. ಅದು 11 ಕಾರ್ಯ ಇರ್ತಾವು ಅಂತ ಹೇಳಿ ನ್ಯಾಯವಿರುವುದರಿಂದ ನಾವು ಅದನ್ನೇ ಸ್ವೀಕಾರ ಮಾಡಬೇಕೇ ಹೊರತು ಇಲ್ಲಿ ಮತ್ತೊಂದು ಕರ್ಣವನ್ನ ನಾವು ಕಲ್ಪಿಸಲಿಕ್ಕೆ ಆಗೋದಿಲ್ಲ ಅಂತ. 12ಕ್ಕಿಂತಲೂ ಹೆಚ್ಚಿಂದು ಕರ್ಣಗಳನ್ನ ನಾವು ಅದನ್ನ ಕಲ್ಪನೆ ಮಾಡಕ್ ಬರ್ತದೆ. ಹೆಚ್ಚಿನ ಕರ್ಣವನ್ನ ಕಲ್ಪಿಸ್ಲಿಕ್ಕೆ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಾ ಪಂಚಬುದ್ಧಿ ಭೇದಾ, ಇಲ್ಲಿ 5 ವಿಷಯಗಳದಾವ. ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇಳಿ ಈ ಪಂಚ ವಿಷಯಗಳು. ಬುದ್ಧಿ ಭೇದಾ, ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು. ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಅದಕ್ಕೆ ಬುದ್ಧೀಂದ್ರಿಯಗಳಂತನೂ ಕೂಡ ಕರಿತಾ ಇದ್ದಾರೆ. ತದರ್ಥಾನಿ ಪಂಚ ಬುದ್ಧೀಂದ್ರಿಯಾಣಿ ಅಂತಂದ್ರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯ ಯಾವುವು ಅಂತಂದ್ರೆ ನೇತ್ರ, ಶ್ರೋತ್ರ, ತ್ವಚ, ಜಿಹ್ವಾ, ಗ್ರಾಣ ಅಂತ ಏನದಾವಲ್ರಿ, ಇವುಗಳಿಂದ ನಾವು ಜ್ಞಾನವನ್ನ ಮಾಡ್ಕೊಳ್ತೀವಿ. ನೇತ್ರಕ್ಕೆ ರೂಪಜ್ಞಾನ, ಶ್ರೋತ್ರಕ್ಕೆ ಶಬ್ದಜ್ಞಾನ, ಚರ್ಮಕ್ಕೆ ಸ್ಪರ್ಶಜ್ಞಾನ, ಗ್ರಾಣೇಂದ್ರಿಯಕ್ಕೆ ಗಂಧಜ್ಞಾನ, ಆಮೇಲೆ ನಾಲಿಗೆಗೆ ರುಚಿಜ್ಞಾನ. ಹೀಗೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ವಿಷಯಗಳನ್ನ ವಿಷಯೀಕರಿಸ್ತಾ ಇದ್ದಾವಂತ. ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ವಿಷಯೀಕರಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಂಚ ಬುದ್ಧಿ ಭೇದ ತದರ್ಥಾನಿ ಪಂಚ ಬುದ್ಧೀಂದ್ರಿಯಾಣಿ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ 5 ಶಬ್ದ ಸ್ಪರ್ಶ ರೂಪ ರಸಗಂಧಗಳ ವಿಷಯವಾಗಿರ್ತಕ್ಕಂಥ ಇಲ್ಲಿ 5 ಬುದ್ಧಿ ವಿಶೇಷಗಳು ಅಂತ. ಅದಕ್ಕಾಗಿ 5 ಬುದ್ಧೀಂದ್ರಿಯಗಳು ಅಂತೇಳಿ ಹೇಳ್ಕೊಂಡು ಬಂದ್ರು. ಇನ್ನ 5 ಕರ್ಮೇಂದ್ರಿಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವು ಕಾರ್ಯಗಳನ್ನ ಮಾಡೋದ್ರಿಂದ ಅವು ಕರ್ಮೇಂದ್ರಿಯಗಳು ಅಂತ, ಅವು ಕ್ರಿಯಾ ಮಾಡ್ತಾವಲ್ರಿ. ಹೀಗಾಗಿ ಅವುಗಳಿಗೆ ಕರ್ಮೇಂದ್ರಿಯ ಅಂತ ಕರೀತಾರೆ. ವಚನ ಅಂದ್ರೆ ನಾವು ಮಾತಾಡ್ತಕ್ಕಂತಹದ್ದು. ನಮ್ಮ ವಾಕ್ ಅನ್ನುವಂತಹದ್ದು ಕ್ರಿಯಾ ಮಾಡ್ತದಲ್ಲಿ, ಮಾತಾಡುವಂತ ಕ್ರಿಯೆಯನ್ನು ಮಾಡ್ತದ. ಆದಾನ ಅಂದ್ರೆ ನಮ್ಮ ಕೈ, ಇದು ತಗೊಳ್ಳೋದು ಅದು ಮಾಡ್ತದಲ್ರಿ ಇದು. ಆದ್ದರಿಂದ ಇದು ಕ್ರಿಯೆ ಅನ್ನುವಂಥದ್ದು ಮಾಡ್ತದೆ. ವಿಹರಣ ನಮ್ಮ ಪಾದಗಳು, ಇವು ಸಂಚಾರ ಮಾಡ್ತಾ ಇದ್ದಾವಲ್ರಿ. ಉತ್ಸರ್ಗಾತ್ ಇನ್ನ ಮಲವನ್ನು ಬಿಡ್ತಕ್ಕಂತಹದ್ದು ಗುದೇಂದ್ರಿಯ ಅನ್ನುವಂತಹದ್ದು. ಆನಂದಾಹ ಅದು ಉಪಸ್ಥೇಂದ್ರಿಯ ಅನ್ನುವಂತಹದ್ದು, ಅದು ಆನಂದವನ್ನು ಪಡಿತಕ್ಕಂತಹದ್ದು. ಪಂಚಕರ್ಮ ಭೇದಾಹ, ಇವು ಪಂಚ ಕರ್ಮಗಳನ್ನ ಮಾಡ್ತಕ್ಕಂತ ಭೇದಗಳಿಂದ ಕೂಡ್ಕೊಂಡಿರ್ತಕ್ಕಂಥವು ಪಂಚ ಕರ್ಮೇಂದ್ರಿಯಗಳು ಅಂತ. ತದರ್ಥಾನಿ ಪಂಚಕರ್ಮೇಂದ್ರಿಯಾಣಿ ಅಂದ್ರೆ ಇಲ್ಲಿ 5 ಕರ್ಮೇಂದ್ರಿಯಗಳು ಅಂತ ಹೇಳ್ಕೊಂಡು ಬಂದ್ರು.
ಹ್ಮ್ ಅಂದ್ರೆ ಮಾತಾಡೋದು, ಸ್ವೀಕಾರ ಮಾಡುವುದು, ಓಡುವುದು, ಬಿಡುವುದು, ಸುಖಿಸುವುದು ಅಂತೇಳಿ ಇವು ಕರ್ಮ ವಿಶೇಷಗಳು ಅಂತ. ಹ್ಮ್ ಅದಕ್ಕಾಗಿ 5 ಕರ್ಮೇಂದ್ರಿಯಗಳು ಅಂತೇಳಿ. ಹ್ಮ್ ಆ ಈ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ವಿಚಾರವನ್ನ ಹೇಳ್ಕೊಂಡು ಬಂದ್ರು. ಹ್ಮ್ ಆಮೇಲೆ ಇನ್ನೊಂದು ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಹ್ಮ್ ಸರ್ವಾರ್ಥ ವಿಷಯಂ ತ್ರೈಕಾಲ್ಯ ವೃತ್ತಿ ಮನಸ್ತು ಏಕಂ ಅನೇಕ ವೃತ್ತಿಕಂ. ಹ್ಮ್ ಇಲ್ಲಿ ಸರ್ವಾರ್ಥ ವಿಷಯಂ ಹ್ಮ್ ಅಂದ್ರೆ ಎಲ್ಲಾ ವಿಷಯಗಳನ್ನ ಅರಿತಕ್ಕಂತಹದ್ದು. ಹ್ಮ್ ಯಾಕಂದ್ರೆ ಇವು ಕಣ್ಣು ಬರೇ ರೂಪವನ್ನಷ್ಟೇ ಗ್ರಹಿಸ್ತದೆ, ಹ್ಮ್ ಕಿವಿ ಶಬ್ದವನ್ನು ಮಾತ್ರ ಗ್ರಹಿಸ್ತದೆ. ಹ್ಮ್ ಆದ್ರೆ ನಮ್ಮ ಮನಸ್ಸನ್ನುವಂತಹದ್ದು ಏನದಲ್ರಿ ಇದು, ಹ್ಮ್ ಇದು ಎಲ್ಲಾ ಅರ್ಥಗಳನ್ನ ಎಲ್ಲಾ ವಿಷಯಗಳನ್ನು ಕೂಡ ಇದು ವಿಷಯೀಕರಿಸ್ತದಂತ. ಹ್ಮ್ ಇದು 3 ಕಾಲದಲ್ಲಿಯೂ ಕೂಡ ಅದು ವ್ಯಾಪಾರ ಉಳ್ಳದ್ದು ಅಂತ. ಹ್ಮ್ ಅಂತ ಮನಸ್ಸನ್ನುವಂತಹದ್ದು ಇದು ಅನೇಕ ವೃತ್ತಿಗಳು ಉಳ್ಳದ್ದು ಅಂತ. ಇದು ಒಂದು ಕರಣ ಅಂತ. ಇದು ಹ್ಮ್ ನಮ್ಮ ಮನಸ್ಸನ್ನುವಂತಹದ್ದು ಏನದ, ಹ್ಮ್ ಇದು ಅನೇಕ ವೃತ್ತಿಗಳು ಉಳ್ಳದ್ದದ. ಹ್ಮ್ ಇದು ಒಂದು ಕರ್ಣ ಆಗೈತಿ. ಇದು ಮತ್ತು 3 ಕಾಲದಲ್ಲಿ ವ್ಯಾಪಾರ ಉಳ್ಳದ್ದಾಗೈತಿ. ಇದು ಹ್ಮ್ ಇದು ಸರ್ವಾರ್ಥಕ ವಿಷಯಕವಾಗಿದೆ ಅಂತ. ಹ್ಮ್ ಇದು ಒಂದು. ಮತ್ತು ಇದು ವೃತ್ತಿ ಭೇದದಿಂದ 4 ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಈಗ ಅಂತಃಕರಣ ಅಂತ ಹೇಳಬೇಕಾದ್ರೆ ಹ್ಮ್ ಬರೇ ಮನಸ್ಸು ಒಂದೇ ಅಲ್ಲ. ಹ್ಮ್ ತದೇವ ವೃತ್ತಿ ಭೇದಾತ್ ಕ್ವಚಿತ್ ಭಿನ್ನವತ್ ವ್ಯಪದಿಶ್ಯತೆ. ಅದು ವೃತ್ತಿ ಭೇದದಿಂದ ಅದು ಮನಸ್ಸು ಒಂದೇ ಆಗಿದ್ರೂ ಕೂಡ, ಹ್ಮ್ ಅಂತಃಕರಣ ಒಂದೇ ಆಗಿದ್ರೂ ಕೂಡ ಹ್ಮ್ ಅದು ವೃತ್ತಿ ಭೇದದಿಂದ ಬೇರೆ ಬೇರೆ ಹೆಸರನ್ನ ಪಡಿತದಂತ. ಹ್ಮ್ ಈಗ ಮನಸ್ಸು ಸಂಕಲ್ಪ ವಿಕಲ್ಪವಾನ್ ಮನಃ ಅಂತ ಕರೀತಾರೆ. ಹ್ಮ್ ಸಂಕಲ್ಪ ವಿಕಲ್ಪ ಮಾಡುವಾಗ ಅದು ಮನಸ್ಸಂತ ಹೇಳಿಸ್ಕೊಳ್ತದೆ. ಹ್ಮ್ ನಿಶ್ಚಯ ಮಾಡುವಾಗ ಬುದ್ಧಿ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ನಾನು ನಾನು ಅನ್ನುವಾಗ ಅದು ಅಹಂಕಾರ, ಹ್ಮ್ ಅಹಂ ಕರ್ತ ಅಹಂ ಭೋಕ್ತ ಅಂತ ಹೇಳಿ. ಹ್ಮ್ ಅಭಿಮಾನ ಮಾಡುವಾಗ ಅಹಂಕಾರ, ಚಿತ್ತ ಹ್ಮ್ ಹಿಂದಿಂದ ಏನಾರ ಸ್ಮರಣ ಮಾಡ್ಕೊಳ್ತಿತ್ತಲ್ರಿ. ಹ್ಮ್ ಇದು ನಾವು ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಅನುಭವ ಮಾಡಿದ್ದು ಚಿತ್ತೊಳಗಿರ್ತದಂತ. ಹ್ಮ್ ಹೀಗೆ ಒಂದೇ ಅಂತಃಕರಣ 4 ವಿಧವಾಗಿ ವೃತ್ತಿಭೇದದಿಂದ ಇದು ಗೋಚರ ಆಗ್ತೈತಿ. ತಥಾಚ ಶ್ರುತಿ ಕಾಮ್ಯಾದ್ಯಾಹ ನಾನಾ ವಿಧಾ ವೃತ್ತಿ ಅನುಕ್ರಮ್ಯ ಆಹ ಏತತ್ ಸರ್ವಂ ಮನ ಏವ. ಹ್ಮ್ ಅಂದ್ರೆ ಇದೆಲ್ಲವೂ ಮನಸ್ಸೇ ಅಂತೇಳಿ ಹ್ಮ್ ಕಾಮ ಸಂಕಲ್ಪ ವಿಚಿಕಿತ್ಸಾ ಒಂದು ಕಡೆ ಹೇಳ್ತದೆ. ಶ್ರದ್ಧಾ ಪ್ರೀ ಭೀರ್ ಧೀರ್ ಸರ್ವಂ ಮನ ಏವ ಅಂತೇಳಿ ಹ್ಮ್ ಆ ಮನಸ್ಸೇ ಇದೆಲ್ಲವೂ ಅಂತ. ಕಾಮ ಆದದ್ದು, ಸಂಕಲ್ಪ ಆದದ್ದು, ಕಾಮ ಸಂಕಲ್ಪ ವಿಚಿತ್ಸ ಅಂತಂದ್ರೆ ಏನು, ಸಂಶಯ ಮಾಡ್ಕೊಳ್ಳೋದಾಗ್ಲಿ, ಅಲ್ಲಿ ಹುರಿ ಭ್ರೀ ಧೀ ಇವೆಲ್ಲ ಅವನ್ನ ನಾಚಿಕೆ ಆಗಲಿ, ಅಲ್ಲಿ ಇವೆಲ್ಲವೂ ಕೂಡ ಮನಸ್ಸೇ ಆಗಿದೆ ಅಂತೇಳಿ ಶ್ರದ್ಧಾ ಅಶ್ರದ್ಧಾ ಪ್ರೀ ಭ್ರೀ ಧೀ ಸರ್ವಂ ಮನ ಏವ ಇವೆಲ್ಲವೂ ಮನಸ್ಸೇ ಆಗಿದೆ ಅಂತೇಳಿ ಅದನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇದನ್ನ ಅದನ್ನೇ ಇಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಬರ್ತಕ್ಕಂಥ ಏತ ಸರ್ವಂ ಮನ ಏವ ಇವೆಲ್ಲವೂ ಮನಸ್ಸೇ ಅಂತ. ಇದು ಮನಸ್ಸಿನ ವೃತ್ತಿಗಳೇ ಅಂತೆ. ಕಾಮಾದಿಗಳೇನದಾವಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ವೃತ್ತಿಗಳು ಅವುಗಳನ್ನ ಹೇಳ್ತಾ ಇದ್ದಾರೆ. ಅಪಿಚ ಸಪ್ತೈವ ಶೀರ್ಷಣ್ಯಾಂ ಪ್ರಾಣಾನ್ ಅಭಿಮನ್ಯಮಾನಸ್ಯ ಚತ್ವಾರ ಏವ ಪ್ರಾಣ ಅಭಿಮತಾ ಸ್ಯುಃ. ಇಲ್ಲಿ 7 ತಲೆಯಲ್ಲಿರ್ತಕ್ಕಂಥ ಪ್ರಾಣಗಳು ಅಂತ ಹೇಳಿದರು. ಅಭಿಮನ್ಯಮಾನಸ್ಯ 7 ಪ್ರಾಣಗಳು ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರಲ್ಲ, ಅಭಿಮಾನ ಹೇಳ್ತಾರಲ್ಲ, ಅಲ್ಲಿ 4 ರೀತಿಯಾಗಿರ್ತಕ್ಕಂಥ ಪ್ರಾಣಗಳು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದ ಅಂತ. ಯಾಕಂತಂದ್ರೆ ಅಲ್ಲಿ ನೋಡ್ರಿ, ಈಗ 7 ಪ್ರಾಣಗಳು ಯಾವುವು ಅಂತಂದ್ರೆ, ಈಗ ಉದಾಹರಣೆ 2 ಕಿವಿ, 2 ಕಣ್ಣು, 2 ಮೂಗಿನ ಹೊರಳೆಗಳು, ಆಮೇಲೆ ಒಂದು ವಾಕ್ ಅನ್ನುವಂತಹದ್ದು. ಇವು 7 ಆದವು ಅಲ್ರಿ. ಅವು ವಿಚಾರ ಮಾಡಿ ನೋಡಿದ್ರ 2 ಕಿವಿಗಳು ಕೂಡಿ ಒಂದ, 2 ಕಣ್ಣುಗಳು ಕೂಡಿ ಒಂದ, 2 ಮೂಗಿನ ಹೊಳೆಗಳು ಕೂಡಿ ಇದು ಒಂದ, 3 ಆದವು ಅಲ್ಲಿ. ಇನ್ನು ವಾಕ್ ಅನ್ನುವಂತಹದ್ದು ಇವು 4 ಆಗಿಬಿಡ್ತಾವಂತ. ಈಗ ಅದಕ್ಕೆ ತಲೆಯಲ್ಲಿರ್ತಕ್ಕಂಥ ಏನು 7 ಪ್ರಾಣಗಳಂತೇಳಿ ಏನು ಯಾರು ಅಭಿಪ್ರಾಯ ಪಡ್ತಾ ಇದ್ದಾರಲ್ಲ, ಅವರು ಮತ್ತಲ್ಲಿ ಆ ಪ್ರಾಣಗಳು 4 ಅಂತ ಹೇಳಿ ಅಲ್ಲಿ ಒಪ್ಪಿದಂಗ ಆಗ್ತದ ಅಂತ. ಯಾಕಂದ್ರೆ ಇವು 4 ಆಗಿದ್ರು ಕೂಡ ಒಂದು ಸ್ಥಾನ ಭೇದದಿಂದ ಅವು 2
ಶ್ರೋತ್ರ, 2 ಚಕ್ಷುಷು, 2 ನಾಸಿಕ, 1 ವಾಕ್ ಅಂತೇಳಿ ಹ್ಮ್ ಹಿಂಗ 7 ಅಲ್ಲಿ ಲೆಕ್ಕ ಮಾಡಿರ್ತಾರ ಅಂತ ಹೇಳಿ ಹ್ಮ್ ಆಚಾರ್ಯರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಹ್ಮ್ ಆ ಸಪ್ತವಿಶೀರ್ಷಿಣ್ಯಾಂ ಪ್ರಾಣಾನ್ ಅಭಿಮನ್ಯಮಾನಸ್ಯ ಚತ್ವಾರ ಏವ ಪ್ರಾಣಾಭಿಮತಾಃ ಸ್ಯುಃ ಸ್ಥಾನಭೇದಾದ್ಯೇತೆ ಚತ್ವಾರಃ ಸಂತಃ ಸಪ್ತಗಣ್ಯಂತೆ. ಅಂದ್ರೆ ಅವ್ರು 4 ಆದ್ರೂ ಕೂಡ ಸ್ಥಾನಭೇದದಿಂದ ಅವರು 7 ಅಂತ ಹೇಳಿ ಹ್ಮ್ ಗಣನ ಮಾಡ್ಕೊಂಡು ಬಂದಾರ ಅಂತಂದ್ರೆ. ದ್ವೇ ಶ್ರೋತ್ರೆ ಅಂದ್ರೆ 2 ಕಣ್ಣುಗಳು, 2 ಕಿವಿಗಳು, ಹ್ಮ್ 2 ದ್ವೇ ಚಕ್ಷುಷಿ 2 ಕಣ್ಣುಗಳು, ಹ್ಮ್ ದ್ವೇ ನಾಸಿಕೆ 2 ಮೂಗಿನ ಹೊರಳಿಗಳು, ಹ್ಮ್ ಏಕಾವಾಕ್ 1 ವಾಕ್ಕು, ಹ್ಮ್ ಹೀಗೆ 7 ಅಂತ ಹೇಳ್ತಾರೆ. ಹ್ಮ್ ಇವು ಸ್ಥಾನಭೇದದಿಂದ 7 ಆದವು. ಹ್ಮ್ ಹಂಗ ಸರಿಯಾಗಿ ಗಣ ಮಾಡಿದ್ರೆ 4 ಆಗ್ತಾವಂತ. ಹೌದು. ನ ಚ ತಾವತಾಮೇವ ವೃತ್ತಿಭೇದಾಃ ಇತರೇ ಪ್ರಾಣಾಃ ಇತಿ ಶಕ್ಯತೆ ವಕ್ತುಂ. ಹ್ಮ್ ಇನ್ನು ಇಷ್ಟೇ ಅಲ್ಲ, ಒಂದು ವೃತ್ತಿ ಭೇದದಿಂದ ಇನ್ನೂ ಇವು ಪ್ರಾಣಿಗಳು ಇವಿಷ್ಟೇ ಅಂತ ಹೇಳಿ ನಮಗೆ ಸಂಖ್ಯೆ ಹೇಳಾಕ ಬರೋಲ್ಲಂತಾರೆ ಇವರು. ಹ್ಮ್ ಯಾಕಂದ್ರೆ ವೃತ್ತಿ ಭೇದದಿಂದ ಇಲ್ಲಿ ಹ್ಮ್ ಇವು ಇನ್ನೂ ಜಾಸ್ತಿ ಆಗಬಹುದು ಅಂತ. ಹೌದು. ಇವು ಪ್ರಾಣಗಳ ಸಂಖ್ಯೆ ಅನ್ನುವಂತಹದ್ದು ಹ್ಮ್ ನಾವು ಉಳಿದ ಪ್ರಾಣಿಗಳು ಇಷ್ಟೇ ಅಂತ ಹೇಳಿ ಪ್ರಾಣಿಗಳ ವೃತ್ತಿ ಭೇದಗಳು ಅಂತ ಹೇಳಿ ಹ್ಮ್ ಹೇಳಿಕ್ಕಾಗೋದಿಲ್ಲ ಅಂತ ಹೇಳಿ ಹ್ಮ್ ಹೇಳ್ಕೊಂಡು ಬಂದ್ರು. ಯಾಕಂತಂದ್ರೆ ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಹ್ಮ್ ಹಸ್ತಾದಿವೃತ್ತೀನಾಂ ಅತ್ಯಂತ ವಿಜಾತೀಯತ್ವಾತ್. ಹ್ಮ್ ಈ ಹಸ್ತಾದಿಗಳ ಒಂದು ವೃತ್ತಿ ಭೇದದಿಂದ, ಹ್ಮ್ ಯಾಕಂದ್ರೆ ಅವು ಅತ್ಯಂತ ವಿಜಾತಿ ಅದಾವು, ಹ್ಮ್ ಅವು ಸಜಾತಿ ಅಲ್ಲ ಅಂತ. ಹ್ಮ್ ಯಾವುದು ಹಸ್ತಾದಿ ವೃತ್ತಿ ಭೇದಗಳದಾವಲ್ಲ ಹ್ಮ್ ಅವು ವಿಜಾತೀಯ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕೆ ಹಸ್ತಾದಿ ವೃತ್ತಿಗಳು ಅತ್ಯಂತವು ವಿಜಾತೀಯವಾಗಿರ್ತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಇಲ್ಲಿ ಜ್ಞಾನಾರ್ಥಕವಾಗಿರ್ತಕ್ಕಂಥ ಕರ್ಣಗಳು, ಹ್ಮ್ ಇವು ನಾವು ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ ಇವೆಲ್ಲ ನಾವು ಇವು ಜ್ಞಾನವನ್ನ ಹ್ಮ್ ಮಾಡಿಕೊಡ್ಲಿಕ್ಕೆ ಈ ಕರ್ಣಗಳದಾವು. ಹ್ಮ್ ಇನ್ನು ಕೆಲವು ಕರ್ಮಾರ್ಥಕಗಳದಾವು, ಹ್ಮ್ ಕ್ರಿಯಾ ಮಾಡ್ತಾವಲ್ರಿ ಇವು. ಹೌದು. ಕರ್ಣಾರ್ಥಕವಾದಗಳನ್ನ ಅಲ್ಲಿ ಅಡಕ ಮಾಡ್ಲಿಕ್ಕೆ ಬರುವುದೇ ಇಲ್ಲ ಅಂತ ಇಲ್ಲಿ. ಹ್ಮ್ ಜ್ಞಾನಾರ್ಥಕವಾಗಿರ್ತಕ್ಕಂಥ ಕರ್ಣಗಳಲ್ಲಿ ಹ್ಮ್ ಕರ್ಮಾರ್ಥವಾದವುಗಳನ್ನ ಹ್ಮ್ ಅದ್ರೊಳಗೆ ಅಡಗಿಸ್ಲಿಕ್ಕೆ ಬರ್ತದೇನೋ, ಅಡಕ ಮಾಡಕ್ ಆಗ್ತದೇನೋ ಅಂತಂದ್ರೆ ಹ್ಮ್ ಬರೋದಿಲ್ಲ. ಅದಕ್ಕೆ ಇಲ್ಲಿ ವಿಜಾತೀಯ ಅಂತ ಹೇಳಿ ಹ್ಮ್ ಹೇಳ್ಕೊಂಡು ಬಂದಾವ. ಅಂದ್ರೆ ಇಲ್ಲಿ ಹಸ್ತಾದಿಗಳು ಅವು ವಿಜಾತೀಯವಾಗಿರ್ತಾ ಇದ್ದಾವೆ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಪುರುಷನಲ್ಲಿರ್ತಕ್ಕಂಥ ಪ್ರಾಣಗಳು ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಂಡು ಬಂದ್ರು. ಹ್ಮ್ ನವ ವೈ ಪುರುಷೇ ಪ್ರಾಣ ನಾಭಿರ್ದಶಮಿ. ಅಂದ್ರೆ ಪುರುಷನಲ್ಲಿ 9 ಪ್ರಾಣಗಳು, ಹ್ಮ್ ನಾಭಿ ಎನ್ನುವಂತಹದ್ದು ಇದು 10ನೇದು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇತ್ಯತ್ರಾಪಿ ದೇಹ ಛಿದ್ರ ಭೇದ ಅಭಿಪ್ರಾಯೇಣೈವ ದಶ ಪ್ರಾಣ ಉಚ್ಯಂತೆ. ಹ್ಮ್ ಈ ದೇಹದ ಒಂದು ಛಿದ್ರ, ಹ್ಮ್ ಆ ಅವುಗಳ ಒಂದು ಭೇದವನ್ನ ಇಟ್ಟುಕೊಂಡು ಹ್ಮ್ ಇಲ್ಲಿ ದಶ ಅಂತ ಹೇಳಿದ್ದಾರೆ. ಇಲ್ಲಿ ಹ್ಮ್ ಈ ನಮ್ಮ ದೇಹ ಅನ್ನುವಂತಹದ್ದು ಇಲ್ಲಿ ರಂಧ್ರಗಳದಾವಲ್ರಿ, ಇವೆಲ್ಲ ಇವು ಹ್ಮ್ ಏನಂತಾರೆ, ರಂಧ್ರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ದೇಹದಲ್ಲಿರ್ತಕ್ಕಂಥ ರಂಧ್ರಗಳು ನವದ್ವಾರಿ ಪುರೇದಿ ಅಂತ ಹೇಳ್ಕೊಂಡ್ ಬಂದಾರಲ್ರಿ. ಹೌದು. ಹಂಗ ಇಲ್ಲಿ ದೇಹದ ರಂಧ್ರಗಳನ್ನ ಇಟ್ಟುಕೊಂಡು ಮನಸ್ಸಿಗೆ ಇಟ್ಟುಕೊಂಡು ಇಲ್ಲಿ 10 ಪ್ರಾಣಗಳು ಅಂತ ಅಂದಿದ್ದಾರೆ ಹೊರತು ಇಲ್ಲಿ ಆ ಪ್ರಾಣತತ್ವದ ಭೇದಗಳನ್ನ ಇಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿಲ್ಲ ಅಂತ. ಇದು ಪ್ರಾಣತತ್ವದ ಭೇದಗಳನ್ನ ಇಟ್ಟುಕೊಂಡು ಹೇಳಿಲ್ಲ ಅವರು, ಹೌದು. ಈ ದೇಹದ ರಂಧ್ರಗಳನ್ನ ಇಟ್ಟುಕೊಂಡು ಹ್ಮ್ ಮನಸ್ಸಿನಾಗ ಇಟ್ಟುಕೊಂಡು ಇಲ್ಲಿ ಪ್ರಾಣಗಳು 10 ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾಭಿ ಎನ್ನುವಂತಹದ್ದು ಏನದಲ್ರಿ ಹ್ಮ್ ಇದು 10ನೇದು ಅಂತ ಹೇಳ್ಕೊಂಡು ಬಂದ್ರು ಅವರು. ಹ್ಮ್ ನಾಭಿ ಎನ್ನುವಂತಹದ್ದು ಏನದಲ್ಲ, ನಾವಿರ್ ದಶಮಿ ಇತಿ ವಚನಾತ್. ಹ್ಮ್ ನಾಭಿ ಎನ್ನುವಂತಹದ್ದು ಇದು 10ನೇದ್ದಾಯ್ತು ಅಂತ ಹೇಳಿದ್ರಲ್ಲ. ಹ್ಮ್ ನಹಿ ನಾಭಿರ್ನಾಮ ಕಶ್ಚಿತ್ ಪ್ರಾಣ ಪ್ರಸಿದ್ಧೋ ಅಸ್ತಿ. ಆದ್ರೆ ನಾಭಿ ಎನ್ನುವಂತಹದ್ದು ಯಾವುದೋ ಒಂದು ಪ್ರಾಣ ಅಂತ ಪ್ರಸಿದ್ಧವಾಗಿಲ್ಲ. ಹ್ಮ್ ಈ ನಾಭಿಯನ್ನು ಪ್ರಾಣ ಅಂತ ಕರೀತಾರನ ಇಲ್ಲ. ಹ್ಮ್ ಮುಖ್ಯಶ್ಚತು ಪ್ರಾಣಸ್ಯ ಭವತಿ ನಾಭಿರಪಿ ಏಕಂ ವಿಶೇಷಾಯತನಂ ಇತ್ಯತಃ ನಾಭಿರ್ದಶಮಿ ಇತ್ಯುಚ್ಯತೆ. ಹ್ಮ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಆ ಪ್ರಾಣ ಅನ್ನುವಂತ ಇದು ನಾಭಿ ಒಳಗಲ್ರಿ. ಈಗ ಮಗು ಶಿಶು ಹುಟ್ಟಿದ ಕೂಡಲೇ ಹೌದು. ಆ ನಾಭಿಯಿಂದಲೇ ಅದರ ಪ್ರಾಣ ಇದು ನಡೆದಿರ್ತಲ್ಲ. ಕರೆಕ್ಟ್. ಆ ನಾಭಿಯನ್ನ ಕಟ್ ಮಾಡ್ತಾರಲ್ರಿ ಇವಾಗ ಹ್ಮ್ ಮಗು ಇದ್ರೊಳಗ
ಅಂದ್ರೆ ಒಂದು ಹೊಕ್ಕಳದು 10ನೇದು ಯಾಕಂತಂದ್ರೆ ಹ್ಮ್ ಆ ಪ್ರಾಣ ಅನ್ನುವಂತಹದ್ದು ಅಲ್ಲಿ ಏನು ಪ್ರಸಿದ್ಧವಾಗಿಲ್ಲ, ಆದ್ರೂ ಕೂಡ ಅಲ್ಲಿ ಮುಖ್ಯ ಪ್ರಾಣಕ್ಕ ಆ ಹೊಕ್ಕಳು ಅನ್ನುವಂತಹದ್ದು ಒಂದು ವಿಶೇಷವಾದ ಸ್ಥಾನವಾಗಿದೆ ಅಂತ. ಹ್ಮ್ ಅದಕ್ಕೆ ಅದು ಹೊಕ್ಕಳು 10ನೇದು. ಹೊಕ್ಕಳು ಅಂದ್ರೆ ನಾಭಿ ಅಂದ್ರೆ ಹೊಕ್ಕಳಂತ. ಹ್ಮ್ ಅದು 10ನೇದ್ದು ಅಂತ ಹೇಳಿದ್ದಾರೆ. ಹ್ಮ್ ಇನ್ನು ಕೆಲವು ಕಡೆಗಳಲ್ಲಿ ಉಪಾಸನೆಗಾಗಿ ಹ್ಮ್ ಕೆಲವೊಂದು ಪ್ರಾಣಗಳು ಅದಾವು ಅಂತ ಅದಕ್ಕೆ ಲೆಕ್ಕಕ್ಕೆ ಹಿಡ್ಕೊಂಡಾರ. ಇನ್ನು ಕೆಲವು ಕಡೆಗಳಲ್ಲಿ ಉಪಲಕ್ಷಣಾರ್ಥವಾಗಿನೂ ಕೂಡ ಹೇಳ್ತಾ ಇದ್ದಾರೆ ಅಂತ ಈ ಪ್ರಾಣಗಳ ವಿಚಾರವನ್ನ ಈ ರೀತಿಯಾಗಿ ಆಚಾರ್ಯ ಹೇಳ್ಕೊಂಡು ಬಂದ್ರಿ. ಇವಾಗ ತದೇವಂ ವಿಚಿತ್ರೇ ಪ್ರಾಣೇಯತ್ತ ಮಾಮ್ನೇತೆ ಸತಿ ಕ್ವ ಕಿಂ ಪರಮಂ ಆಮ್ನಾತಂ ಇತಿ ವಿವೇಕ್ತವ್ಯಂ ಕಾರ್ಯಜಾತವಶಾತ್ತು ಏಕಾದಶ ತ್ವಂ ಆಮ್ನಾನಂ ಪ್ರಾಣವಿಷಯಂ ಪ್ರಮಾಣಮಿತಿ ಸ್ಥಿತಂ. ಹ್ಮ್ ಅಂದ್ರೆ ಇಲ್ಲಿ ತದೇವ ವಿಚಿತ್ರೇ ಪ್ರಾಣೇಯತ್ತಾಮ್ನಾತೆ ಸತಿ ಕ್ವ ಕಿಂ ಪರಂ ಆಮ್ನಾಮಂ ಇತಿ ವಿವೇಕ್ತವ್ಯಂ. ಅಂದ್ರೆ ನಾವಿಲ್ಲಿ ಈ ಪ್ರಾಣಗಳು ಇಂತಿಷ್ಟೇ ಅದಾವು ಅಂತೇಳಿ ಶ್ರುತಿ ಅನ್ನುವಂತಹದ್ದು ಅದು ನಾನಾ ರೀತಿಯಿಂದ ಅದು ಹೇಳ್ಕೊಂಡು ಬಂದದ್ದು. ಆದ್ರೆ ಎಲ್ಲಿ ಯಾವ್ದ್ರಲ್ಲಿ ತಾತ್ಪರ್ಯ ಇದೆ ಅನ್ನೋದನ್ನ ನಾವು ವಿಚಾರ ಮಾಡ್ಕೋಬೇಕಂತ ಹೇಳ್ತಾರ ಅವ್ರು. ಆ ಶ್ರುತಿ ಅಭಿಪ್ರಾಯ ಏನದ, ಯಾವ್ದ್ರಲ್ಲಿ ಅದ್ರ ತಾತ್ಪರ್ಯ ಅದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅದನ್ನ. ಯಾಕಂದ್ರೆ ಅಲ್ಲಿ ಕಾರ್ಯ ಸಮೂಹಗಳ ಒಂದು ವಿಚಾರದಿಂದ ನಾವು ಪ್ರಾಣಗಳ ವಿಷಯದಲ್ಲಿ 11 ಅಂತೇಳಿ ಈ ಒಂದು ಆ ಶ್ರುತಿ ಪಾಠ ಅನ್ನುವಂಥದ್ದು ಪ್ರಮಾಣ ಅಂತೇಳಿ ನಾವು ತಿಳ್ಕೊಂಡೇವಿ. ಅದಕ್ಕೆ ಇಲ್ಲಿ ಒಟ್ಟ ಪ್ರಾಣಗಳು 11 ಅಂತ ಇಲ್ಲಿ ಒಟ್ಟು ನಿಶ್ಚಯ ಆದಂಗಾಯ್ತು. ಇನ್ನ ಈ ಸೂತ್ರಗಳಿಗೆ ಮತ್ತೊಂದು ರೀತಿ ಯೋಜನೆ ಮಾಡ್ತಾರೆ, ಅದಕ್ಕೂ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಅನ್ನುವಂಥದ್ದು ಬರ್ತದ್ರೆ ಅದನ್ನ ಮತ್ತೆ ನೋಡೋಣ.